ಭಕ್ತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರೋ ವೈರಾಗ್ಯ ಭಾಗ್ಯೋ ರಥೋ ವೇದಾಂತಾಮೃತ ಸಾರವಂತಮನಘಾತ್ ಶ್ರೀ ಶ್ರೀನಿವಾಸಾದ್ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಸಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಣ ಶ್ರೀಕೃಷ್ಣಸದ್ದೇಶಿಕಂ श्रीवासरङ्गपरकालमुनित्रयाप्तलक्ष्मात्मरक्षणेति त्वयुगागमान्तम् आचार्यभक्तिपरिपूतमर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। नव्यरङ्गेतीन्द्राङ्घ्रिपङ्कजभ्रमरायितं नव्यमङ्गलभूषं श्रीवरदार्यगुरुं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मो व्यामोहतः तरितराणि तराय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। यस्य सारस्वतस्रोतो कुलामोदवासितं तेनां श्रमायालं जटारिं तमुपास्महे। विगाहेयामुनं तीर्थं साधुवृन्दावने स्थितं निरस्तजिह्मगस्पर्शेत्य कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं नस्तामलगतां गतं। यस्य सारस्वतस्रोतो कुलामोदवासितं कृतीनां श्रमायालं शठारिं तमुपास्महे। वन्दे वैकुण्ठसेनान्यं देवं सूत्रपतीसकं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां त्वमप्याद्यं गुरुं वन्दे कमलाग्रहमेधिनं प्रवक्ता छन्दसां वक्ता पञ्चरात्रस्य स्वयं ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। लक्ष्मीनेत्रोत्पलश्रीसरदपरिचयादेशसंवर्धमानः नाभीनाळीकरिङ्कण्मधुकरपटली दत्तहस्तावलम्बः अस्माकं सम्पदोघानविरलतुलसीदामसञ्जातभूमा काळिन्दी कान्तिहारी कलेतु वपुषः काಳಿಮಾ कैटभारेः। ತತ್ವಮುಕ್ತ ಕಲಾಪದ ನಾಯಕ ಸರದಲ್ಲಿ ಪ್ರಧಾನವಾಗಿ ಈಶ್ವರನ ಸ್ವರೂಪವನ್ನ ಕೃತಿಯಿಂದಲೇ ತಿಳಿಯಲು ಸಾಧ್ಯ. ಈಶ್ವರನನ್ನ ಪರಮಾತ್ಮನ ಒಂದು ಪ್ರಮಾಣ, ಈಶ್ವರನ ಜಗತ್ಕರ್ತ ಆಗಿ ಸಿದ್ಧಿಸಬೇಕಾದರೆ ಸರ್ವಜ್ಞತ್ವ ಸರ್ವಶಕ್ತಿತ್ವ ಮೊದಲಾದ ಸಕಲ ಕಲ್ಯಾಣ ಗುಣಕರತ್ವನಾದವನು, ಅಖಿಲಹೇಯ ಪ್ರತ್ಯನೀಕನಾದವನು, ಎಲ್ಲ ಸ್ವರೂಪ ಸ್ವಭಾವಗಳೆಲ್ಲ ಪೂರ್ಣವಾಗಿ ಸಿದ್ಧಿಸಬೇಕಾದರೆ ಶಾಸ್ತ್ರವೇ ಪ್ರಮಾಣ ಅನ್ನುವುದು ಸಿದ್ಧಾಂತ. ಬಾದರಾಯಣರು ಅದನ್ನು ಶಾಸ್ತ್ರಯೋನಿತ್ವಾತ್ ಅಂತ ಹೇಳಿದ್ರು. ಅದಕ್ಕೆ ಪೂರ್ವ ಪಕ್ಷದಲ್ಲಿ ಪ್ರಧಾನವಾಗಿ ನೈಯಾಯಿಕರು ಅನುಮಾನದಿಂದಲೇ ಸಿದ್ಧಿಸಲು ಸಾಧ್ಯ, ಶಾಸ್ತ್ರ ಯಾಕೆ ಬೇಕು, ಅನುಮಾನದಿಂದಲೇ ಸಾಧಿಸಲು ಸಾಧ್ಯವಾಗಿರುವಾಗ ಶಾಸ್ತ್ರದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅನೇಕ ಅನುಮಾನಗಳನ್ನು ಆ ಒಂದು ವಿಷಯದಲ್ಲಿ ಪ್ರಯೋಗ ಮಾಡ್ತಾರೆ. ಆ ಅನುಮಾನಗಳನ್ನೆಲ್ಲ ಪರೀಕ್ಷೆ ಮಾಡಿ ಸ್ವಾಮಿ ದೇಶಿಕನಲ್ಲಿ ಇದೆಲ್ಲ ಭಾಷ್ಯಕಾರರು ಕೂಡ ಶ್ರೀಭಾಷ್ಯಾದಿ ಗ್ರಂಥಗಳಲ್ಲಿ ಮಾಡಿರುವ ವಿಷಯವೇ. ಅದನ್ನು ಸ್ವಲ್ಪ ವಿಶದವಾಗಿ ಇನ್ನು ಇಲ್ಲಿ ಸ್ಪಷ್ಟವಾಗಿ ಒಂದೊಂದು ಅನುಮಾನವನ್ನು ಪರೀಕ್ಷೆ ಮಾಡಿ ಸ್ವಾಮಿ ದೇಶಿಕನ್ ನಿರಸನ ಮಾಡ್ತಾರೆ. 9-10 ಶ್ಲೋಕಗಳು ಎಲ್ಲ ಈ ಅನುಮಾನದ ವಿಷಯವೇ ವಿಸ್ತಾರವಾಗಿ ಬರುತ್ತೆ. ಸಂಸ್ಕೃತ ವ್ಯಾಖ್ಯಾನದಲ್ಲಿ ಅದಕ್ಕೆ ನ್ಯಾಯ ದರ್ಶನದ ಅನೇಕ ವಿಷಯಗಳನ್ನೆಲ್ಲ ವಿಸ್ತಾರವಾಗಿ ಉತ್ತಮಕಲಂ ಸ್ವಾಮಿಗಳು ಅದನ್ನೆಲ್ಲ ವಿಚಾರ ಮಾಡ್ತಾರೆ. ಅದರಿಂದ ಇಲ್ಲಿ ಮುಂದಿನ ಶ್ಲೋಕ ಸಾಧ್ಯಂ ಯಾದೃಕ್ ಸಪಕ್ಷೇ ನಿಯತಮವಗತಂ ಸ್ಯಾದ್ಧಿ ಪಕ್ಷೇ ಪಿತಾದೃಕ್ ತಸ್ಮಾತ್ ಕರ್ಮಾದಿಯುಕ್ತಃ ಪ್ರಸಜತಿ ವಿಮತೆ ಕಾರ್ಯತಾದ್ಯೈಸ್ತು ಕರ್ತಾ ಏತತ್ತತ್ಸಿದ್ಧ್ಯಧಿದ್ಯೋಃ ನ ಘಟತ ಇತಿ ನ ಕ್ಷ್ಮಾದಿಪಕ್ಷೇ ಸಪಕ್ಷಂ ವ್ಯಾಪ್ತಾಕಾರ ಪ್ರಸಂಗಾತ್ ತದನುಪಗಮನೆ ನ ಕ್ವಚಿತ್ ಸ್ಯಾತ್ ಪ್ರಸಂಗಃ.
ಇದೆಲ್ಲ ಅನುಮಾನದ ವಿಷಯವೇ ಇಲ್ಲಿಲ್ಲ. ವೇದೋಪದೇಶಕನಾಗಿ ಈಶ್ವರನನ್ನ ಸಾಧಿಸಬಹುದು ಅಂತ ಹೇಳಿದಾಗ, ಯಾಕೆ ಅಂತ ಹೇಳಿದ್ರೆ ವೇದ ಸಂಪ್ರದಾಯವು ಯಾವಾಗಲೂ ಬರ್ತಾನೇ ಇದೆ. ಅದು ಅನಾದಿ ಕಾಲದಿಂದ ಆಚಾರ್ಯ ಶಿಷ್ಯ ಪರಂಪರೆಯಲ್ಲಿ ಅನಾದಿ ಕಾಲದಿಂದ ಬರ್ತಿರುವಾಗ ಆದ್ಯ ಉಪದೇಷ್ಟ ಒಬ್ಬ ಇರಬೇಕು. ಅವನಿರೋದ್ರಿಂದಲೇ ಅದು ಅವನಿಗೆ ವೇದವನ್ನು ತಿಳಿದವನಾಗಿರಬೇಕು. ಅವನಿಂದ ಪ್ರವರ್ತಿತವಾದ್ರೇ ವೇದ ಸಂಪ್ರದಾಯ ಇವಾಗ ಹೇಗೆ ನಡೀತಿದೆಯೋ ಅದು ಸಾಧ್ಯವಾಗುತ್ತೆ. ಅದನ್ನು ನಿರೂಪಣೆ ಮಾಡೋಕ್ಕೆ ಸಾಧ್ಯ ಅಂತ ಊಹೆ ಮಾಡಿದ್ರೆ ಅದರಿಂದ ಸಿದ್ಧಿಸೋಕ್ಕೆ ಸಾಧ್ಯವಿಲ್ಲ ಅನ್ನೋದು ಮೀಮಾಂಸಕರ ಅಭಿಪ್ರಾಯವನ್ನು ಅನುಸರಿಸಿ ನಿರಾಕರಣೆ ಮಾಡಿದ್ರು ಸ್ವಾಮಿ ದೇಶಿಕ. ಮೀಮಾಂಸಕರ ಅಭಿಪ್ರಾಯವು ನಾವು ಸಿದ್ಧಾಂತದಲ್ಲಿ ಒಪ್ಕೊಳ್ಳೋದಿಲ್ಲ. ಆದರೂ ಈ ಅನುಮಾನವನ್ನು ಅದನ್ನು ನಿರಾಕರಣೆ ಮಾಡೋಕ್ಕೆ ಮೀಮಾಂಸಕರ ಅವರ ವಿಷಯವನ್ನು ಅನುವಾದ ಮಾಡಿ ನಿರಾಕರಣೆ ಮಾಡಿದ್ರು. ಮೀಮಾಂಸಕರು ಹೇಳಿದ್ರು, ನ ಕದಾಚಿತ್ ಅನೀಶ್ವರಮಿದಂ ಜಗತ್ತು, ಯಾವತ್ತೂ ಹೀಗೇ ಇದೆ ಜಗತ್ತು, ಆದ್ದರಿಂದ ಪ್ರಳಯ ಇದೆಲ್ಲ ಸೃಷ್ಟಿಯೆಲ್ಲ ಆಗಲೇ ಇಲ್ಲ ಅಂತ ಹೇಳೋದ್ರಿಂದ ವೇದ ಸಂಪ್ರದಾಯಕ್ಕೆ ವಿಚ್ಛೇದನ ಇಲ್ವಲ್ಲ ಯಾವತ್ತು. ಆದ್ದರಿಂದ ಆದ್ಯಕರ್ತ ಅಂತ ಹೇಳಬೇಕಾಗಿಲ್ಲ, ಅನಾದಿ ಅಂತ ಹೇಳಿಬಿಡಿ ಅಷ್ಟೇ. ಸರ್ಗಾದಿ ಅಕಾಲಿಕ ವೇದ ಸಂಪ್ರದಾಯ ಅಂತ ಇದು ಹಿಂದಿನ ಶ್ಲೋಕದ ವಿಷಯ. ಸೃಷ್ಟಿಯಲ್ಲಿ ಮೊದಲು ಸೃಷ್ಟಿಯಾದಾಗ ಎಲ್ಲವೂ ಲಯವಾಗಿ ಪ್ರಳಯವಾಗಿ ಸೃಷ್ಟಿಯಾದರೆ ಮೊದಲು ಒಬ್ಬ ವೇದವನ್ನು ಉಪದೇಶ ಮಾಡುವನು ಇರಲೇಬೇಕಲ್ಲ, ಅವನೇ ಈಶ್ವರ ಅಂತ ಊಹೆ ಮಾಡ್ಬೋದು ನಾವು ಅಂತ ಅವ್ರು ಹೇಳಿದ್ರೆ, ಸೃಷ್ಟಿ ಅನ್ನೋದೇ ಇಲ್ಲ ಅಂತ ಹೇಳಿದ್ರು ಪೂರ್ವಮೀಮಾಂಸಕರು. ಸೃಷ್ಟಿ ಪೂರ್ಣವಾಗಿ ಪ್ರಳಯ ಪೂರ್ಣವಾಗಿ ಸೃಷ್ಟಿ ಅನ್ನೋದಿಲ್ಲ. ಈಗ ಹೇಗೆ ಲೋಕದಲ್ಲಿ ನಡೀತಿದೆಯೋ ಈ ರೀತಿಯಲ್ಲೇ ಸೃಷ್ಟಿ ಲಯ ಎಲ್ಲ ನಡೀತಾನೆ ಇದೆಯೇ ಹೊರತು ಪ್ರಪಂಚ ಸಂಪೂರ್ಣವಾಗಿ ಲಯವಾಗೋದು ಅನ್ನೋದು ಇಲ್ಲ ಅಂತ ಪೂರ್ವಮೀಮಾಂಸಕರ ಅಭಿಪ್ರಾಯ. ಅದನ್ನು ಇಟ್ಟುಕೊಂಡು ಇಲ್ಲಿ ಸರ್ಗವೇ ಸೃಷ್ಟಿಯೇ ಇಲ್ಲದೆ ಇರುವಾಗ ನೀವು ಹೇಗೆ ವೇದ ಸಂಪ್ರದಾಯಕ್ಕೆ ವಿಚ್ಛೇದವೇ ಇಲ್ವಲ್ಲ, ವೇದ ಉಪದೇಶ ಈಶ್ವರ ಅಂತ ಯಾಕೆ ಅಂಗೀಕಾರ ಮಾಡಬೇಕು ಅಂತ ಇಲ್ಲಿ ಸ್ವಾಮಿ ದೇಶಿಕನು ನಮಗೆ ಸೃಷ್ಟಿ ಪ್ರಳಯ ಒಪ್ಕೊಂಡ್ರು ಕೂಡ ಪೂರ್ವಮೀಮಾಂಸಕರು ಒಪ್ಕೊಳ್ದೇವೆ ಅವರ ಒಂದು ವಾದವನ್ನು ಅನುಸರಿಸಿ ಈ ಅನುಮಾನ ಸರಿ ಇಲ್ಲ ಅನ್ನೋದನ್ನು ತಳ್ಳಿ ಹಾಕ್ತಾರೆ. ಸರ್ಗವೇ ಇಲ್ಲದೆ ಹೋದರೆ ನೀವು ಹೇಗೆ ಪ್ರೂವ್ ಮಾಡ್ತೀರಾ ಅದನ್ನು? ಸರ್ಗ ಸೃಷ್ಟಿ ಆಯಿತು ಅಂತ ಹೇಗೆ ಒಪ್ಕೊಂಡ್ರಿ ನೀವು ಅಂತ ಹೇಳಿದ್ರೆ ವೇದದಿಂದನೇ ಒಪ್ಕೊಳ್ಬೇಕು. ಪ್ರಳಯ ಆಗಿದೆ, ಲೋಕಕ್ಕೆ ಪ್ರಳಯವಿದೆ, ಸೃಷ್ಟಿ ಇದೆ ಅಂತ ಹೇಗೆ ಒಪ್ಕೊಳ್ಬೇಕು? ವೇದದಿಂದ ತಾನೇ ಒಪ್ಕೊಳ್ಬೇಕು. ವೇದದಿಂದ ಅದನ್ನು ಒಪ್ಕೊಂಡ್ರೆ ವೇದದಲ್ಲಿ ಹೇಳಿರುವ ಈಶ್ವರನ ಸ್ವರೂಪವು ಅದರಿಂದಲೇ ಸಿದ್ಧಿಸುತ್ತೆ. ಊಹೆ ಹೇಗೆ ಮಾಡೋಕ್ಕೆ ಸಾಧ್ಯ ನೀವು? ವೇದದಿಂದ ಸರ್ಗವನ್ನು ಸೃಷ್ಟಿಯನ್ನು ಒಪ್ಕೊಂಡು ಸೃಷ್ಟಿಯಲ್ಲಿ ಉಪದೇಶನ ಮಾಡೋನೊಬ್ಬ ಇರಬೇಕು ಅಂತ ಊಹೆ ಮಾಡ್ತೀವಿ ಅಂತ ಯಾಕೆ ಹೇಳೋಕ್ಕೆ? ವೇದವೇ ಅದಕ್ಕೆ ಆಧಾರವಾಯಿತು. ವೇದ ಉಪದೇಶ ಮಾಡುವವನು ಈಶ್ವರ ಅಂತ ಆಯಿತು. ಈಶ್ವರ ಸಿದ್ಧಿಸಿದ್ರೆ ವೇದ, ವೇದ ಸಿದ್ಧಿಸಿದ್ರೆ ಈಶ್ವರ. ಇಲ್ಲಿಯೂ ಅನ್ಯೋನ್ಯಾಶ್ರಯ ದೋಷ. ಆದರೆ ಅದನ್ನು ಇಲ್ಲಿ ಹೇಳಕ್ಕೆ ಹೋಗಲಿಲ್ಲ. ಇದನ್ನು ಸಾಮಾನ್ಯವಾಗಿ ಪೂರ್ವಮೀಮಾಂಸಕರು ಹೇಳುವ ಸೃಷ್ಟಿ ಪ್ರಳಯ ಅನ್ನೋದೇ ಇಲ್ಲ ಪೂರ್ಣವಾಗಿ, ಆದ್ದರಿಂದ ಅನಾದಿಯಾಗಿ ಹೀಗೆ ಇದೆ ಪ್ರಪಂಚ, ಅದು ಸಂಪ್ರದಾಯಕ್ಕೆ ವಿಚ್ಛೇದವೇ ಇಲ್ಲ, ನೀವು ಯಾಕೆ ಈ ರೀತಿ ಅನುಮಾನ ಮಾಡೋಕ್ಕೆ ಸಾಧ್ಯ? ಹೀಗೆ ಹೇಗೆ ಅನುಮಾನ ಮಾಡ್ತೀರಾ ಅಂದರೆ ಅದಕ್ಕೆ ಉತ್ತರ ಕೊಡೋಕ್ಕಾಗೋದಿಲ್ಲ. ಆದ್ದರಿಂದ ಅದು ಪೂರ್ವಮೀಮಾಂಸಕರ ಮತವನ್ನು ಅನುವಾದ ಮಾಡಿ ಆ ಒಂದು ಅನುಮಾನವನ್ನು ನಿರಾಕರಣೆ ಮಾಡುದು ಹಿಂದಿನ ಶ್ಲೋಕದಲ್ಲಿ. ಇದು ಒಂದು ರೀತಿಯಲ್ಲಿ ಮಾಡುವಂತಹ ವಾದ. ಈ ತರ್ಕದಲ್ಲಿ ಹೀಗೆಲ್ಲ ಮಾಡೋಕ್ಕೆ ಅವಕಾಶ ಇದೆ. ಎರಡನೆಯ ಇನ್ನೊಂದು ಅನುಮಾನದಲ್ಲಿ ಅವರು ಹೇಳೋದು ಕಾರ್ಯಾನುಮಾನ ಅನ್ನೋದು ಪ್ರಸಿದ್ಧವಾಗಿದೆ. ಅದನ್ನು ನೈಯಾಯಿಕರಲ್ಲಿ ಪ್ರಸಿದ್ಧವಾದ ಈಶ್ವರ ಅನುಮಾನ, ಅದನ್ನು ನಿರಾಕರಣೆ ಮಾಡ್ತಾರೆ. ಪೃಥಿವ್ಯಾಧಿಕಂ ಸಕರ್ತೃಕಂ ಕಾರ್ಯತ್ವಾತ್ ಘಟವತ್ ಅಂತ ಹೇಳ್ತಾರೆ ಅವರು. ಈಶ್ವರ ಸಾಧಕ ಅನುಮಾನ ಇದಕ್ಕೆ ಹೆಸರು. ಪೃಥಿವಿ ಮೊದಲಾದಗಳದೆಲ್ಲ ಕಾರ್ಯವಾಗಿದೆ. ಯಾಕೆ ಅಂತ ಹೇಳೋದು ಸಕರ್ತೃಕವಾಗಿರಬೇಕು. ಯಾಕೆ ಅಂದರೆ ಕಾರ್ಯವಾಗಿದೆ, ಕಾರ್ಯತ್ವಾತ್ ಅನ್ನೋದು ಹೇತು. ಪೃಥಿವಿಯಾಧಿಕಂ ಸಕರ್ತೃಕಂ, ಪೃಥಿವಿ ಅನ್ನೋದೆಲ್ಲ ಪಕ್ಷ. ಪೃಥಿವಿ ಮೊದಲಾದದ್ದು ಈ ಪ್ರಪಂಚದಲ್ಲಿ ಕಂಡುಬರುವ ಎಲ್ಲವೂ ಕೂಡ ಒಬ್ಬ ಕರ್ತಾವನ್ನು ಹಾಗೆ ಹೊಂದಿರಬೇಕು. ಸಕರ್ತೃಕ ಅಂದರೆ ಯಾರೋ ಒಬ್ಬ ಮಾಡಿರಬೇಕು, ಕರ್ತ ಆದವನೊಬ್ಬ ಇರಲೇಬೇಕು. ಅದಕ್ಕೆ ಕರ್ತ ಅನ್ನುವನೇ ಇಲ್ಲದೆ ಹೋದರೆ ಕಾರ್ಯ ಹೇಗೆ ಬರೋಕ್ಕೆ ಸಾಧ್ಯ? ಆದ್ದರಿಂದ ಇದು ಕಾರ್ಯ ಇರೋದ್ರಿಂದ ಕಾರಣ ಇರಲೇಬೇಕು. ಕಾರ್ಯ ಇದ್ದರೆ ಕಾರಣ ಇರಲೇಬೇಕು. ಕಾರಣ ಇಲ್ಲದೆ ಹೋದರೆ ಕಾರ್ಯ ಇರಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಈ ರೀತಿ ಇದು ನ್ಯಾಯ ಒಪ್ಕೊಳ್ಬೇಕಾದ್ದು. ಸಕರ್ತೃಕ ಅದು ಒಬ್ಬ ಕರ್ತ ಇರಲೇಬೇಕು ಅದಕ್ಕೆ.
ಯಾಕೆ ಅಂದರೆ ಪೃಥ್ವಿ ಎಲ್ಲ ಕಾರ್ಯವಾಗಿದೆ. ಅದಕ್ಕೆ ದೃಷ್ಟಾಂತವೇನು ಅಂದರೆ ಘಟ ಅಂತ ಹೇಳಿದ್ರು. ಘಟ ಮೊದಲಾದದ್ದು. ಒಂದು ಘಟ ಉಂಟಾಗಬೇಕಾದ್ರೆ ಒಬ್ಬ ಕುಂಬಾರ ಮಾಡಿದ್ರೆ ತಾನೇ ಉಂಟಾಗುತ್ತೆ, ತಾನಾಗಿಯೇ ಬರೋದಿಲ್ವಲ್ಲ. ಹಾಗೆ ಪೃಥ್ವಿ ಮೊದಲಾದದೆಲ್ಲ ಕಂಡು ಬರೋದ್ರಿಂದ ಇದನ್ನೆಲ್ಲ ಮಾಡೋನು ಯಾರೋ ಒಬ್ಬ ಇರಬೇಕು ಅಂತ ಹೇಳಿ ಇಲ್ಲಿ ಈಶ್ವರನನ್ನ ಅವರು ಸಾಧಿಸಕ್ಕೆ ನೋಡ್ತಾರೆ. ಆದ್ದರಿಂದ ಈಶ್ವರನ ಸಿದ್ಧಿಸುತ್ತಾರೆ. ಜಗತ್ ಸೃಷ್ಟಿ ಮಾಡುವವನು ಒಬ್ಬ ಈಶ್ವರ ಅಂತ ಅನ್ನೋವನನ್ನ ನಾವು ಅನುಮಾನದಿಂದ ಊಹೆ ಮಾಡಬಹುದು ಅನ್ನೋದು ಅವರ ಅನುಮಾನ. ಅದಕ್ಕೆ ಉತ್ತರ ಕೊಡ್ತಾರೆ, ಸಪಕ್ಷೆ ಯಾದೃಕ್ ಸಾಧ್ಯಂ ನಿಯತಮವಗತಂ ತಾದೃಕ್ಷಿ ಪಕ್ಷೇಪಿ ಸ್ಯಾತ್. ನಿಪಕ್ಷ ಸಪಕ್ಷ. ಸಪಕ್ಷ ಅನ್ನೋದು ದೃಷ್ಟಾಂತದಲ್ಲಿ ಹೇಳುವಂಥದ್ದು. ನಮ್ಮ ಪಕ್ಷ ಏನು ಪ್ರೂವ್ ಮಾಡ್ತಾ ಇದ್ದೀವೋ ಎಲ್ಲಿ, ಅದಕ್ಕೆ ಅನುಗುಣವಾದ ಇನ್ನೊಂದು ಸ್ಥಳ, ಅಲ್ಲಿ ಇದೇ ರೀತಿಯ ಒಂದು ವ್ಯಾಪ್ತಿ ಇರಬೇಕು. ಪರ್ವತದಲ್ಲಿ ಬೆಂಕಿ ಇದೆ, ಹೊಗೆಯನ್ನು ನೋಡ್ತಾ ಇದ್ದೀವಿ. ಒಂದು ಪರ್ವತದಲ್ಲಿ ಹೊಗೆ ನೋಡಿಬಿಟ್ಟು ಅಲ್ಲಿ ಬೆಂಕಿ ಇದೆ ಅಂತ ಊಹೆ ಮಾಡಿದ್ರೆ ಅದಕ್ಕೆ ಸಪಕ್ಷ ಏನು ಅಂತ ಹೇಳಿದ್ರೆ ಅಡುಗೆ ಮನೆ ಮಹಾನಸ ಅಂತ ಹೇಳಿದ್ರು. ಇದೇ ರೀತಿಯಲ್ಲಿ ಈ ಬೆಂಕಿಗೂ ಹೊಗೆಗೂ ನಿಯತವಾದ ಸಂಬಂಧ ಕಂಡು ಬರುವ ಇನ್ನೊಂದು ಸ್ಥಳ ಅಡುಗೆ ಮನೆ. ಅಲ್ಲಿ ಈ ಸಂಬಂಧ ಕಂಡು ಬರುತ್ತೆ. ಆದ್ದರಿಂದ ಇಲ್ಲಿಯೂ ಇರಬೇಕು. ಅಂದರೆ ಸಪಕ್ಷದಲ್ಲಿ ಹೇಗೆ ಈ ಸಂಬಂಧ ಕಂಡು ಬರುತ್ತೋ ಅದೇ ರೀತಿಯಲ್ಲಿ ಪಕ್ಷದಲ್ಲಿಯೂ ಇಲ್ಲಿ ಪರ್ವತ ಅನ್ನೋದು ಪಕ್ಷ, ಮಹಾನಸ ಅನ್ನೋದು ಸಪಕ್ಷ ಅಂತ ಹೇಳಿದ್ರೆ ಅದು ದೃಷ್ಟಾಂತದಲ್ಲಿ ಹೇಳೋದು ಸಪಕ್ಷ. ಪರ್ವತ ಅನ್ನೋದು ಪಕ್ಷ. ಪರ್ವತದಲ್ಲಿ ಬೆಂಕಿಯನ್ನು ಪ್ರೂವ್ ಮಾಡಬೇಕಿದೆ ಅಂತ ಹೊಗೆಯನ್ನು ನೋಡಿ ಬೆಂಕಿಯನ್ನು ಪ್ರೂವ್ ಮಾಡ್ತೀವಿ. ಅದಕ್ಕೆ ಸಪಕ್ಷ ಯಾವುದು ಅಂದರೆ ನಮ್ಮ ಪಕ್ಷದಲ್ಲೇ ಇರುವಂಥ ಇನ್ನೊಂದು ದೃಷ್ಟಾಂತ ಮಹಾನಸ, ಅಡುಗೆ ಮನೆ. ಹಾಗೆ ಇಲ್ಲಿ ಆದ್ದರಿಂದ ನ್ಯಾಯ ಹೇಗಿರಬೇಕು ಅನುಮಾನ ಅಂದರೆ ಸಪಕ್ಷದಲ್ಲಿ ಯಾವ ರೀತಿಯಾದ ಸಾಧ್ಯಕ್ಕೂ ಹೇತುಗೂ ಒಂದು ಸಂಬಂಧ ಕಂಡು ಬಂತೋ ಪಕ್ಷದಲ್ಲಿಯೂ ಹಾಗೆಯೇ ಇರಬೇಕು. ಇದು ಸಾಮಾನ್ಯವಾದ ನ್ಯಾಯ. ಸ್ವಪಕ್ಷದಲ್ಲಿ ಎರಡು ಪದಾರ್ಥಗಳಿಗೆ ವ್ಯಾಪ್ತಿ ಗೃಹೀತವಾಗಿತ್ತು. ಹೇಗೆ ಪದಾರ್ಥ ವ್ಯಾಪ್ತಿ ಗೃಹೀತವಾಯಿತೋ ಅದೇ ರೀತಿ ಸದಾ ಅಂತಹ ಸಾಧ್ಯವೇ ಪಕ್ಷದಲ್ಲಿಯೂ ಸಿದ್ಧಿಸುತ್ತೆ ಅನ್ನೋದು ಅನುಮಾನದ ಆಕಾರವೇ ಹೀಗಿದೆ. ಇದೆಲ್ಲ ಅವರೇ ಒಪ್ಕೊಳ್ಳುವಂಥ ವಿಷಯ. ಯಾಕೆಂದರೆ ಅವರೇ ಇದನ್ನು ಸ್ಥಾಪನೆ ಮಾಡಿರೋರು ನೈಯಾಯಿಕರು. ಪಕ್ಷದಲ್ಲಿ ಹೇಗಿದೆಯೋ ಸಪಕ್ಷದಲ್ಲಿ ಹೇಗಿದೆಯೋ ಹಾಗೆಯೇ ಪಕ್ಷದಲ್ಲಿ. ಯಾಕೆಂದರೆ ದೃಷ್ಟಾಂತ ಕೊಟ್ಟರೆ ಇಲ್ಲಿ ಅದನ್ನು ನೋಡಿ ತಾನೇ ಇಲ್ಲಿ ಪ್ರೂವ್ ಮಾಡುವಂಥದ್ದು. ಅದು ದೃಷ್ಟಾಂತ ಹೀಗೆ ಇನ್ನೊಂದು ಕಡೆ ಕಂಡು ಬರುತ್ತೆ, ಆದ್ದರಿಂದ ಇಲ್ಲಿ ಇರುತ್ತೆ. ಅಲ್ಲಿ ಹೇಗಿದೆಯೋ ಆ ವ್ಯಾಪ್ತಿ ಅದೇ ರೀತಿಯಲ್ಲಿ ಇಲ್ಲಿಯೂ ವ್ಯಾಪ್ತಿಯು ನಮಗೆ ತಿಳಿಯಕ್ಕೆ ಸಾಧ್ಯ. ಹಾಗೇ ಇರಬೇಕು. ಆದ್ದರಿಂದ ಕಾರ್ಯತಾದ್ಯೈ ವಿಮತೆ ಕರ್ತಾತು ಕರ್ಮಾದಿಯುಕ್ತ ಪ್ರಸಜತಿ. ನೀವು ಹೇಳುವ ಘಟ ಮೊದಲಾದ ದೃಷ್ಟಾಂತದಿಂದ ಪೃಥ್ವಿಯೆಲ್ಲ ಸೃಷ್ಟಿ ಮಾಡಿದವನು ಒಬ್ಬ ಇರಬೇಕು. ಘಟವನ್ನು ಸೃಷ್ಟಿ ಮಾಡಿದವನು ಒಬ್ಬ ಕುಂಬಾರ ಲೋಕದಲ್ಲಿ ಕಂಡು ಬರೋದ್ರಿಂದ ಪೃಥ್ವಿ ಮೊದಲಾದವನ್ನು ಸೃಷ್ಟಿ ಮಾಡಿದವನು ಒಬ್ಬ ಇರಬೇಕು. ಅಂದರೆ ಘಟವನ್ನು ಸೃಷ್ಟಿ ಮಾಡುವ ಕುಂಬಾರ ಕರ್ಮವಶ್ಯನಾದವನಾಗಿಯೇ ನಮಗೆ ಕಂಡು ಬರ್ತಾನೆ. ಅದೇ ರೀತಿ ಪೃಥ್ವಿಯನ್ನು ಸೃಷ್ಟಿ ಮಾಡಿದವನು ಕರ್ಮವಶ್ಯನಾಗಿ ಕಂಡು ಬರ್ತಾನೆಯೇ ಹೊರತು ಅದಕ್ಕೆ ವಿರುದ್ಧವಾದ ಅಕರ್ಮವಶ್ಯನಾದವನನ್ನು ನೀವು ಪ್ರೂವ್ ಮಾಡೋಕ್ಕಾಗೋದಿಲ್ಲ, ಅಲ್ಲಿ ಸಾಧಿಸೋಕ್ಕಾಗೋದಿಲ್ಲ. ಆದ್ದರಿಂದ ಇಲ್ಲಿ ಕಾರ್ಯತಾದ್ಯೈ ವಿಮತೆ ಕರ್ತಾತು ಕರ್ಮಾದಿಯುಕ್ತ ಪ್ರಸಜತಿ. ಕಾರ್ಯತಾ ಮೊದಲಾದ ನೀವು ಹೇಳ್ತೀವಲ್ಲ, ಪೃಥಿವ್ಯಾಧಿಕಂ ಕಾರ್ಯತ್ವಾದ ಸಕರ್ತೃಕಂ ಅಂತ ಹೇಳಿದ್ರಲ್ಲ, ಇಲ್ಲಿ ನೀವು ಸಾರಿಸುವಂತಹ ಸಕರ್ತೃಕ ಅಂತ ಹೇಳೋದು ಘಟಕ್ಕೆ ಯಾವ ರೀತಿಯಾದ ಕರ್ತ ಇದ್ದಾನೋ ಇಲ್ಲಿಯೂ ಅದೇ ರೀತಿ ಕರ್ತನೇ ಉಂಟಾಗಬೇಕು. ನಮಗೆ ಬೇರೆ ರೀತಿಯಾದ ಕರ್ತನ ಪ್ರೂವ್ ಮಾಡೋಕ್ಕೆ ಆಗೋದಿಲ್ಲ ಇಲ್ಲಿ. ಆದ್ದರಿಂದ ಮಹಾನಸದಲ್ಲಿ ಒಂದು ಬೆಂಕಿ ಹೇಗಿದೆಯೋ ಅಲ್ಲಿಯೇ ಪರ್ವತದಲ್ಲಿರೋ ಬೆಂಕಿಯು ಅದು ಒಂದೇ ರೀತಿಯಲ್ಲಿ ಇರಬೇಕು. ವ್ಯಾಪ್ತಿ ಎರಡಕ್ಕೂ ಹಾಗೆ ಇರಬೇಕು. ಆದರೆ ಇಲ್ಲಿ ಅಕರ್ಮವಶ್ಯನಾದ ಈಶ್ವರನನ್ನು ಅವರು ಪ್ರೂವ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ, ಸಾಧಿಸಕ್ಕೆ ನೋಡ್ತಾ ಇದ್ದಾರೆ. ಅದು ಸಾಧ್ಯವಾಗುವುದಿಲ್ಲ. ಕಾರ್ಯತ್ವ ಮುಂತಾದ ಹೇತುಗಳಿಂದ ವಿಮತೆ ಕರ್ತ ಅಂತ ಹೇಳಿದ್ರೆ, ವಿಮತೆ ಅಂತ ಹೇಳಿದ್ರೆ ಇಲ್ಲಿ ವಿವಾದಗ್ರಸ್ತವಾದದ್ದು ಅಂತ ಅರ್ಥ. ಪೃಥ್ವಿಯಾದಿಗಳಲ್ಲಿ ಪೃಥ್ವಿ ಮೊದಲಾದಕ್ಕೆಲ್ಲ ಯಾರು ಕರ್ತ ಅಂತ ನಮಗೆ ಗೊತ್ತಾಗಿಲ್ಲ. ಅದನ್ನು ಹೇಗೆ ತಿಳ್ಕೊಳ್ಳೋದು ಇವಾಗ ಅನ್ನೋದೇ ವಿಷಯ. ಪ್ರಪಂಚಕ್ಕೆ ಯಾರು ಕರ್ತ ಅದನ್ನು ತಿಳ್ಕೊಳ್ಬೇಕೀಗ. ಪ್ರಪಂಚವನ್ನು ಸೃಷ್ಟಿ ಮಾಡಿದವನು ಯಾರು? ಆ ಪಕ್ಷದಲ್ಲಿ ನಮಗೆ ವಿವಾದ ಉಂಟಾಗಿದೆ. ಹೇಗೆ ಅದನ್ನು ತಿಳಿಯೋದು? ನೈಯಾಯಿಕರು ಹೇಳ್ತಿರೋ ಅನುಮಾನ ತಿಳಿಬೋದು. ನಾವು ಹೇಳಿದ್ವಿ ಶಾಸ್ತ್ರದಿಂದಲೇ ತಿಳಿಬೇಕು ಅಂತ. ಆದ್ದರಿಂದ ಅಲ್ಲಿ ವಿವಾದ. ನಮಗೂ ಅವರಿಗೂ ಒಪ್ಪಿಗೆ ಇಲ್ಲ ಅಲ್ಲಿ.
ಆ ಪೃಥ್ವಿ ಮೊದಲಾದಗಳಲ್ಲಿ ಘಟವನ್ನು ಉದಾಹರಣೆಯಾಗಿ ಕೊಟ್ಟು ಅಲ್ಲಿಯೂ ಒಬ್ಬ ಕರ್ತ ಇದ್ದಾನೆ. ಯಾಕೆ ಅಂದರೆ ಘಟಕ್ಕೆ ಒಬ್ಬ ಕರ್ತ ಲೋಕದಲ್ಲಿ ಕಂಡು ಬರೋದ್ರಿಂದ ಪೃಥ್ವಿ ಮೊದಲಾದಿಗಳಲ್ಲಿಯೂ ಒಬ್ಬ ಕರ್ತ ಇರಬೇಕು ಅಂದರೆ ಇಲ್ಲಿ ಯಾವ ರೀತಿ ಕರ್ತ ಸಿಗ್ತಾನೋ ಅಲ್ಲಿಯೂ ಅದೇ ರೀತಿ ಕರ್ತವನ್ನೇ ನೀವು ಪ್ರೂವ್ ಮಾಡೋಕ್ಕೆ ಸಾಧ್ಯ ಅನ್ನೋದು ಇಲ್ಲಿ ಹೇಳ್ತಿದ್ದಾರೆ. ಪೃಥ್ವಿ ಆದಿಗಳಲ್ಲಿ ಸಿದ್ಧಿಸುವ ಕರ್ತನಾದ ಈಶ್ವರನು ಸಹ ಕರ್ಮಪರವಶನ ಹೋಗುವವನೇ ಸಿದ್ಧಿಸುವನು, ಬೇರೆ ಸಿದ್ಧಿಸಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ಕ್ಷ್ಮಾದಿಪಕ್ಷೆ ಸಪಕ್ಷ ವ್ಯಾಪ್ತಾಕಾರ ಪ್ರಸಂಗಾತ್ ತತ್ಸಿದ್ಧ ಸಿದ್ಧ್ಯೋಹೋ ಏತತ್ ನ ಘಟತೆ ಇತಿ ನ. ಇಲ್ಲಿ ಇಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಈ ರೀತಿ ನಮಗೆ ವಾದ ಮಾಡೋಕ್ಕಾಗಲ್ಲ ಅಂತ ನೈಯಾಯಿಕರು ಹೇಳ್ತಾರೆ. ಘಟವನ್ನು ಇಟ್ಟುಕೊಂಡು ಪೃಥ್ವಿಗೆ ಮೊದಲಾದೆಲ್ಲ ಪಕ್ಷವಾಗಿ ಇಟ್ಟುಕೊಂಡು ಸಪಕ್ಷವಾದ ಘಟಾದಿಗಳನ್ನೇ ಕಂಡು ಬರೋದ್ರಿಂದ ಅದನ್ನೇ ನಾವು ಆಪಾದನೆ ಮಾಡ್ತಾ ಇದ್ದೀವಿ. ಈಶ್ವರನನ್ನು ನೀವು ಒಪ್ಕೊಳ್ಳಿ, ಇಲ್ಲ ಒಪ್ಕೊಳ್ಳದೆ ಇರಿ, ಹೇಗಿದ್ರು ನೀವು ಇದು ಮಾಡೋಕ್ಕೆ ನೀವು ಈ ರೀತಿ ನಮ್ಮ ಮೇಲೆ ದೂಷಣೆ ಮಾಡೋಕ್ಕೆ ಸಾಧ್ಯವಿಲ್ಲ. ಪೂರ್ವ ಪಕ್ಷ ಹೇಳ್ತಾನೆ, ಇದು ನೀವು ಹೇಳ್ತಿರೋ ನ್ಯಾಯ ಸರಿಗಿಲ್ಲ ನೀವು ಹೇಳೋದು. ಅದೇ ಹೇಗೆ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಅದನ್ನೇ ಹೇಳ್ತಾರೆ. ಇಲ್ಲಿ ಪೂರ್ವ ಪಕ್ಷ ನಮ್ಮನ್ನು ಪ್ರಶ್ನೆ ಮಾಡ್ತಾನೆ. ಈಶ್ವರ ಜಗತ್ಕರ್ತ ಅಂತ ಹೇಳಿದ್ರೆ ಕುಂಬಾರ ಮೊದಲಾದವರಂತೆ ಕರ್ಮಪಶುವನೇ ಆಗುವನು ಅಂತ ನೀವು ಹೇಳ್ತೀರಲ್ಲ, ಈಶ್ವರನನ್ನು ಒಪ್ಕೊಂಡು ಈ ರೀತಿ ಹೇಳ್ತಿರೋ, ಒಪ್ಕೊಳ್ಳದೆ ಈ ರೀತಿ ನಮ್ಮ ಮೇಲೆ ಈ ರೀತಿ ಆಕ್ಷೇಪ ಮಾಡ್ತಾ ಇದ್ದೀರೋ. ನೈಯಾಯಿಕರು ಹೇಳಿದ್ರು ಘಟದಂತೆ ಪೃಥ್ವಿ ಮೊದಲಾದವುಗಳಿಗೆ ಕಾರ್ತಾ ಇರಬೇಕು ಈಶ್ವರ. ಅದಕ್ಕೆ ಅವ್ರು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ, ಕರ್ಮವಶದಾನವನ್ನು ಸಿಗಬೇಕು ಅಂತ ನಾವು ಹೇಳಿದ್ವಿ. ಅದಕ್ಕೆ ಹೇಳಿದ್ವಿ, ನೀವು ಈಶ್ವರನ ಒಪ್ಕೊಂಡು ಕರ್ಮವಶನ ಅನ್ನೋನು ಸಿಗ್ತಾನೆ ಅಂತ ಹೇಳ್ತಿರೋ, ಈಶ್ವರನ ಒಪ್ಕೊಳ್ಳದೆ ಹೇಳ್ತಿರೋ. ನಮ್ಮನ್ನು ಅವರು ಪ್ರತಿ ತರ್ಕ ಮಾಡ್ತಾ ಇದ್ದಾರೆ ಇಲ್ಲಿ. ಈಶ್ವರನ ಒಪ್ಪಿ ನೀವು ಮಾಡಿದ್ರೆ ಒಪ್ಪೋದಕ್ಕೆ ಪ್ರಮಾಣ ಏನು ಅನ್ನೋದನ್ನು ತಿಳಿಸ್ಬೇಕು. ಅದಕ್ಕೆ ನಾವು ಹೇಳುವ ಅನುಮಾನವೇ ಪ್ರಮಾಣ. ಆದರೆ ಅದನ್ನು ನಿರಾಕರಣೆ ಮಾಡೋ ಹಾಗೆ ಇಲ್ಲ. ಬೇರೆ ಪ್ರಮಾಣಗಳಿಂದ ಅವನು ತೋರಿಸೋಕ್ಕೆ ಸಾಧ್ಯವಿಲ್ಲ. ಒಪ್ಪದೆ ಅಪಾದನೆ ಮಾಡಲು ಸಾಧ್ಯವೇ ಇಲ್ಲ. ಯಾಕೆಂದರೆ ಈಶ್ವರ ಇಲ್ಲದೆ ಇದ್ಮೇಲೆ ಅಪಾದನೆ ಮಾಡೋಕ್ಕೆ ಸಾಧ್ಯವಿಲ್ಲ. ಅವರು ಈ ರೀತಿ ವಾದ ಮಾಡ್ತಾರೆ, ನೀವು ಈಶ್ವರನ ಒಪ್ಕೊಂಡು ಅವನು ಕರ್ಮವಶನಾದವನೇ ಆಗಿರಬೇಕು ಅಂತ ಹೇಳಿದ್ರೆ ಯಾವ ಪ್ರಮಾಣದಿಂದ ಅದನ್ನು ತಿಳಿಸ್ತೀರಾ ನೀವು? ನಮ್ಮ ಅನುಮಾನದಿಂದಲೇ ನೀವು ಸಾಧಿಸಬೇಕು ಅದನ್ನು. ಬೇರೆ ಪ್ರಮಾಣದಿಂದ ಅವನು ಸಿಗೋದಕ್ಕೆ ಸಾಧ್ಯವಿಲ್ಲ. ಅವ್ರು ಹೇಳೋದು ಶಾಸ್ತ್ರಕ್ಕೆ 2ನೇ ಸ್ಥಾನ ಕೊಟ್ಟರು. ನಾವು ಹೇಳುವ ಅನುಮಾನವೇ ಪ್ರಮಾಣ ಅಂತ ಹೇಳಿದ್ರೆ ನೀವು ನಿರಾಕರಣೆ ಮಾಡೋಕ್ಕಾಗೋದಿಲ್ಲ. ಬೇರೆ ಪ್ರಮಾಣ ನೀವು ತೋರ್ಸೋಕ್ಕೆ ಆಗೋದಿಲ್ಲ. ಅವ್ರು ಹೇಳಿದ್ರು ಅನುಮಾನವೇ ಪ್ರಮಾಣ, ಅದರಿಂದಲೇ ನಾವು ಪ್ರೂವ್ ಮಾಡಬೇಕು, ಶಾಸ್ತ್ರವಲ್ಲ. ಯಾಕೆಂದರೆ ಶಾಸ್ತ್ರವನ್ನು ಉಂಟು ಮಾಡಿದವನೊಬ್ಬ ಇರಬೇಕು, ಶಾಸ್ತ್ರವನ್ನು ರಚನೆ ಮಾಡಿದವನೊಬ್ಬ ಇರಬೇಕು. ಅದು ಇನ್ನೊಂದು ದೊಡ್ಡ ವಾದಗಳ ವಿಷಯ ಅದು. ಯಾಕೆಂದರೆ ವಾಕ್ಯ ರೂಪದಲ್ಲಿರೋದ್ರಿಂದ ವೇದಗಳು ಶಬ್ದಗಳು ಬೇಕಾದರೆ ನೀವು ಅಕ್ಷರಗಳು ಶಬ್ದಗಳು ಇದೆಲ್ಲ ನಿತ್ಯವಾಗಿದೆ ಅಂತ ಹೇಳ್ಕೊಳ್ಳಿ. ಆದರೆ ವಾಕ್ಯ ಅಂತ ಆಗ್ಬಿಡ್ತಲ್ಲ, ಅಲ್ಲಿ ಒಂದು ವಾಕ್ಯ ಮಾಡಬೇಕಾದ್ರೆ ಒಬ್ಬ ಬುದ್ಧಿಪೂರ್ವಕವಾಗಿ ಪದಗಳನ್ನು ಜೋಡಿಸಿದ್ರೇ ವಾಕ್ಯ ಆಗಕ್ಕೆ ಸಾಧ್ಯ. ಅದರಲ್ಲಿಯೂ ನೀವು ಹೇಳ್ತೀರಾ ವೇದದಲ್ಲಿರೋ ವಾಕ್ಯಗಳೆಲ್ಲ ಅರ್ಥಬದ್ಧವಾಗಿದೆ, ಸರಿಯಾದ ಅರ್ಥವನ್ನೇ ಹೇಳುತ್ತೆ ಅಂತ ಹೇಳ್ತೀರಾ. ಸರಿಯಾದ ಒಂದು ಅರ್ಥವನ್ನು ಹೇಳುವಂತಹ ಒಂದು ವಾಕ್ಯವನ್ನು ಯಾರೋ ಬುದ್ಧಿಪೂರ್ವಕವಾಗಿ ಮಾಡಿದ್ರೆ ತಾನೇ ಮಾಡೋಕ್ಕೆ ಸಾಧ್ಯ ಅಂತ ಅವರು ವಾದ ಮಾಡ್ತಾರೆ. ಇದೆಲ್ಲ ಅವರು ಮಾಡುವ ವೇದದ ವಿಷಯದಲ್ಲಿ ಇನ್ನೂ ಅನೇಕ ತರ್ಕಗಳ ಹಾಗೆಲ್ಲ ಬರುತ್ತೆ. ಅದನ್ನು ಮನಸ್ಸಿನಲ್ಲಿಟ್ಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ, ಈಶ್ವರನನ್ನು ನೀವು ಒಪ್ಪಕ್ಕೆ ಶಬ್ದವು ಪ್ರಮಾಣವಾಗಕ್ಕಾಗೋದಿಲ್ಲ. ಯಾಕೆ ಅಂದರೆ ವೇದವನ್ನು ಉಪದೇಶ ಮಾಡಿದವನೊಬ್ಬ ಇದ್ರೇನೆ ಅವನು ಬುದ್ಧಿಪೂರ್ವಕವಾಗಿ ವಾಕ್ಯ ರಚನೆ ಎಲ್ಲ ಮಾಡಿ ಉಪದೇಶ ಮಾಡೋಕ್ಕೆ ಸಾಧ್ಯ. ಯಾಕೆಂದರೆ ವೇದಗಳೆಲ್ಲ ವಾಕ್ಯ ರೂಪದಲ್ಲಿಯೇ ಇದೆ, ಎಲ್ಲವೂ ಅರ್ಥವನ್ನು ಬೋಧಿಸುತ್ತೆ. ಆದ್ದರಿಂದ ಶಬ್ದವನ್ನು ತಿಳ್ಕೊಂಡು ನೀವು ಈಶ್ವರನ ಪ್ರೂವ್ ಮಾಡೋಕ್ಕಾಗಲ್ಲ. ನಮ್ಮ ಅನುಮಾನವನ್ನೇ ನೀವು ತಿಳ್ಕೊಳ್ಳೋದು ಸೇರಿಯೇ, ನಮ್ಮ ಅನುಮಾನವನ್ನು ಆಧರಿಸಿಯೇ ಅವನನ್ನು ನೀವು ಸಾಧಿಸಬೇಕು. ಬೇರೆ ಪ್ರಮಾಣ ತೋರ್ಸಕ್ಕೆ ಸಾಧ್ಯ ಇಲ್ಲ. ಅವರು ಮಾಡುವ ವಾದ. ಈಶ್ವರನ ಒಪ್ಕೊಳ್ಳದೆ ಇದು ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಈಶ್ವರನೇನೇ ಇಲ್ಲದೆ ಇದ್ಮೇಲೆ ಕರ್ಮವಶತ್ವೋ ಇಲ್ವೋ ಅನ್ನೋ ಪ್ರಶ್ನೆ ಬರೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನೀವು ಹೇಳ್ತಿರುವ ಈ ತರ್ಕ ಕುತರ್ಕ ಅಂತ ಅವರು ನಮ್ಮನ್ನು ಕೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಪೃಥ್ವಿಯಾದಿಗಳು ಘಟದಂತೆ ಸಕರ್ತೃಕವಾದರೆ ಘಟದಂತೆಯೇ ಕರ್ಮಪರ ಜೀವಕತ್ವವೇ ಆಗುತ್ತೆ ಅನ್ನೋ ತರ್ಕದಲ್ಲಿ ಯಾವ ದೋಷವೂ ಇಲ್ಲ ಅಂತ ಹೇಳಿ, ಇದೆಲ್ಲ ಘಟದಂತೆ ಸಕರ್ತೃಕವಾದರೆ
ಕರ್ಮಪರ ಜೀವ ಕರ್ತೃತ್ವವೇ ಆಗುತ್ತೆ ಅಂತ ನಾವು ಹೇಳ್ತೀವಲ್ಲ, ಈ ತರ್ಕ ಸರಿಯಾಗೇ ಇದೆ. ಹಾಗೆಯೇ ನಾವು ಹೇಳಬಹುದು. ಅದಕ್ಕೆ ಮೇಲೆ ಮುಂದಿನ ಅನುಮಾನಗಳಲ್ಲಿ ಅದನ್ನು ಕೂಡ ನಿರಾಕರಣೆ ಮಾಡ್ತಾರೆ. ತದ ಅನುಪಗಮನೆ, ಅದು ಒಪ್ಕೊಳ್ಳದೆ ಹೋದರೆ ಕ್ವಚಿತ್ ಪ್ರಸಂಗ ಸ್ಯಾತ್. ಇದೇ ಒಪ್ಕೊಳ್ಳದೆ ಹೋದರೆ ತರ್ಕ ಸಾಧ್ಯವೇ ಇಲ್ಲ. ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ನಾವು ಏನು ಹೇಳ್ತೀವಿ ಅಂದರೆ, ನೀವು ಅನುಮಾನವನ್ನೇ, ನೀವು ಹೇಳುವ ಅನುಮಾನ ಸಾಧ್ಯ ಏನಿದೆಯೋ ಅದನ್ನ ನಾವು ಡಿಸ್ಪ್ರೂವ್ ಮಾಡಬೇಕು. ಅವ್ರು ಮಾಡೋ ಸಾಧ್ಯವನ್ನು ನಾವು ಇದು ಸರಿ ಇಲ್ಲ ಅಂತ ಹೇಳಬೇಕು. ಇಲ್ಲದೆ ಹೋದರೆ ಆ ವ್ಯಾಪ್ತಿ ಇನ್ನು ಸರಿ ಇಲ್ಲ ಅಂತ ಹೇಳಬೇಕು. ಇಲ್ಲದೆ ಹೋದರೆ ಏನಾಗುತ್ತೆ, ಎಲ್ಲಿಯೂ ಅನುಮಾನ, ಯಾರು ಏನು ಹೇಳಿದ್ರು ಬೇಕಾದ್ರೆ ಸಾಧಿಸ್ಬೋದು. ಹಾಗಾಗ್ಬಿಡುತ್ತೆ ಅನುಮಾನಕ್ಕೆ. ಪ್ರತಿಪಕ್ಷಿಗೆ ಅಭಿಮತವಾದ ಸಾಧ್ಯವನ್ನು ಕೆಡಿಸೋದು ಪ್ರತಿತರ್ಕದ ಗುರಿ. ವಾದ ಮಾಡುವಾಗ ಏನು ಮಾಡ್ತಾನೆ ಅವನು, ಏನೋ ಒಂದು ಪ್ರೂವ್ ಮಾಡೋಕ್ಕೆ ಹೇಳ್ತಾನೆ, ಇದು ಇದು ಹೀಗೆ ಇರಬೇಕು. ನಾವು ಹೇಳ್ತೀವಿ ಇದು ಹೀಗೆ ಸಾಧ್ಯವಿಲ್ಲ. ಅದೇ ವಾದ ಮಾಡೋದು. ತರ್ಕ ಅಂದರೆ ಅದುವೇ ತಾನೆ. ಪ್ರತಿತರ್ಕ ಅಂದರೆ ಅವ್ರೇನು ಹೇಳ್ತಾರೋ ಅದಕ್ಕೆ ವಿರೋಧವಾಗಿ ನಾವು ಸಾಧಿಸಬೇಕು. ತರ್ಕದಲ್ಲಿ, ಪರಾನುಮಾನದಲ್ಲಿ ಸಾಧ್ಯವಾಗಿ ನಿರ್ದೇಶಿತ ಪದಾರ್ಥವನ್ನೇ ಪ್ರತಿತರ್ಕದಲ್ಲಿ ಪಕ್ಷವಾಗಿ ನಿರ್ದೇಶ ಮಾಡಬೇಕು. ಆದ್ದರಿಂದ ಅವರು ಯಾವುದನ್ನು ಸಾಧ್ಯ ಅಂತ ಹೇಳ್ತಾರೋ ಅದನ್ನೇ ನಾವು ಹೇಳಿ ನಿರ್ದೇಶ ಮಾಡಬೇಕಾದ್ದು. ಆದ್ದರಿಂದ ಅವರ ಪಕ್ಷವನ್ನೇ ನಾವು ಪಕ್ಷವಾಗಿ ಉಪಯೋಗಕ್ಕೆ ಸರಿ ಇಲ್ಲ. ನಾವು ಅವರ ಸಾಧ್ಯವನ್ನು ನಿರ್ದೇಶಿಸಿ ನಿರಾಕರಣೆ ಮಾಡಬೇಕೇ ಹೊರತು ಅವರ ಪಕ್ಷವನ್ನೇ ನಾವು ಪಕ್ಷವಾಗಿ ಉಪಯೋಗಿಸೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ, ಪ್ರತಿಪಕ್ಷಿ ಹೇಳಿದ ಸಾಧ್ಯವನ್ನು ವಾದಿ ಒಪ್ಪಕ್ಕೆ ಸಾಧ್ಯವಿಲ್ಲದಿದ್ದ, ಅಂದರೆ ಈಶ್ವರ ಪೃಥಿವ್ಯಾದಿಗಳ ಕರ್ತ ಆಗಿ ಸಿದ್ಧಿಸ್ತಾನೆ ಅನ್ನುವಂತಹ ಒಂದು ಸಾಧ್ಯ ಯಾವುದಿದೆಯೋ ಅದನ್ನು ನಾವು ಒಪ್ಕೊಳ್ಳೋದಿಲ್ಲ. ಯಾಕೆ ಅಂದರೆ ಅನುಮಾನದಿಂದ ಈ ರೀತಿ ಸಾಧಿಸಕ್ಕೆ ಸಾಧ್ಯವಿಲ್ಲ. ಅದು ಪ್ರತಿತರ್ಕವನ್ನು ಹೇಳೋಕ್ಕೆ ಆಗೋದಿಲ್ಲ. ಆವಾಗ ನೀವು ಹೇಳೋದನ್ನೇ ನಾವು ನಾವು ಸಾಧ್ಯವ, ಇವಾಗ ಇಲ್ಲಿ ಹೇಳ್ತಿರೋದೇನು ಅಂತ ಹೇಳಿದ್ದೆಲ್ಲ ಅನುಮಾನದ ವಿಷಯದಲ್ಲಿ, ತರ್ಕದ ವಿಷಯದಲ್ಲಿ ಬರುವಂತಹ ಸ್ವಲ್ಪ ಸೂಕ್ಷ್ಮವಾದ ವಿಷಯಗಳು ಇದು. ಈಶ್ವರ ಅನುಮಾನ ಪ್ರತಿತರ್ಕ ಪರಾಹತವಾಗುತ್ತೆ ಅಂತ ಹೇಳೋದು. ಅನುಮಾನ ಅವ್ರು ಹೇಳೋ ಹಾಗೆ ನಾವು ಒಪ್ಕೊಳ್ಳೋಕ್ಕಾಗೋದಿಲ್ಲ. ಅವ್ರು ಹೇಳೋದನ್ನೇ ಒಪ್ಕೊಂಡೇ ನಾವು ಮಾಡಬೇಕಾದ್ರೆ ಆವಾಗ ನಮಗೆ ಏನು ಅವಕಾಶವೇ ಇರೋದಿಲ್ಲ. ಯಾರು ಏನು ಬೇಕಾದರೂ ಹೇಳ್ಬೋದು, ಅದುವೇ ಪ್ರಮಾಣವಾಗಿಬಿಡುತ್ತೆ. ಆದ್ದರಿಂದ ಇಲ್ಲಿ ನಾವು ಸಾಧ್ಯ ಅಂತ ನಿರ್ದೇಶಿತ ಪದಾರ್ಥವನ್ನೇ ಪ್ರತಿತರ್ಕದಲ್ಲಿ ಪಕ್ಷವಾಗಿ ಮಾಡಬೇಕು. ಆದ್ದರಿಂದ ಅವರೇನು ಹೇಳಿದ್ರು, ಘಟಕ್ಕೆ ಒಬ್ಬ ಕರ್ತ ಇದ್ದಾನೆ ಅಂತ ಹೇಳ ಸಾಧ್ಯ ಅಂತ ಹೇಳಿ ಪೃಥ್ವಿಗೆ ಒಬ್ಬ ಕರ್ತ ಇದ್ದಾನೆ ಅಂತ ಹೇಳಿದ್ರಲ್ಲ, ಆ ವಿಷಯದಲ್ಲಿ ನಾವು ಸಕರ್ತೃಕಂ ಅನ್ನುವಾಗ ಕರ್ಮವಶ್ಯವಾದ ಕರ್ತಾನೆ ಅಲ್ಲಿ ಸಿದ್ಧಿಸ್ತಾನೆ ಅಂತಾನೆ ನಾವು ಹೇಳ್ತಾ ಇದ್ದೀವಿ. ಪೃಥ್ವಿ ಮೊದಲಾದಿಗಳಿಗೆ ಕರ್ಮವಶ್ಯನಾದವನೇ ಸಿಗ್ತಾನೆ ಅಂತ ಹೇಳ್ತೀವಿ. ಹೇಳಿದ್ರೆ ಅವರು, ಇದು ನೀವು ಸಾಧ್ಯ ಪ್ರೂವ್ ಮಾಡಿ, ಇದು ಹೇಳಿರೋ ಆಪಾದನೆ ತಪ್ಪು ಅಂತ ಅವರು ಹೇಳ್ತಾರೆ. ಅವರು ನೀವು ಹೀಗೆ ಆಪಾದನೆ ಮಾಡೋಕ್ಕಾಗೋದಿಲ್ಲ ಅಂತಲೇ ಅವರು ಹೇಳೋದು. ಯಾಕೆ ಅಂದರೆ, ನಾವು ಯಾವುದವನ್ನು ನಾವು ಹೇಳುವ ಪಕ್ಷನೇ ನೀವು ಪಕ್ಷ ಹಾಕ್ಕೊಂಡು ಹೇಳ್ತಿದ್ದೀರಾ. ಪೃಥ್ವಿಯಾದಿಗಳೇ ನಿಮಗೂ ಪಕ್ಷ, ಅದನ್ನೇ ಇಟ್ಕೊಂಡು ನೀವು ಸಾಧಿಸ್ತಾ ಇದ್ದೀರಾ. ಆದ್ದರಿಂದ ಹೀಗೆ ಮಾಡೋಕ್ಕೆ ಸಾಧ್ಯವಿಲ್ಲ ನೀವು. ನಾವು ಆದ್ದರಿಂದ ಸಾಧ್ಯ ಅನ್ನುವ ನಿರ್ದೇಶ ಪದಾರ್ಥ ಪಕ್ಷವಾಗಿ ನಿರ್ದೇಶ ಮಾಡಬೇಕು. ಪಕ್ಷನೇ ಪಕ್ಷವಾಗಿ ಮಾಡೋದು ಸರಿ ಇಲ್ಲ ನೀವು ಹೇಳೋದು ಅಂತ ಹೇಳ್ತಾ ಇದ್ದಾರೆ. ಈಶ್ವರನ ಮೊದಲು ಪ್ರೂವ್ ಮಾಡಿ ನೀವು, ಆಮೇಲೆ ನೀವು ಪೃಥ್ವಿಯಾದಿಗಳಿಗೆ ಅವನ ಕಾರಣನೋ ಅಲ್ವೋ ಅನ್ನೋದನ್ನು ಸಿದ್ಧಿಸಬೇಕು. ಈಶ್ವರನೇ ಅವನು ಕರ್ಮವಶ್ಯ ನೀವು ಹೇಳಿಬಿಟ್ಟು ಪೃಥ್ವಿಯಾದಿಗಳಿಗೆ ಕರ್ಮವಶ್ಯನಾದವನೇ ಸಿಗ್ತಾನೆ ಅಂತ ನೀವು ಹೇಳಿದ್ರೆ, ಪೃಥ್ವಿಯಾದಿಗಳು ನಮಗೂ ಪಕ್ಷ ನಿಮಗೂ ಪಕ್ಷ ಆಯಿತು. ಹೀಗೆ ಮಾಡೋಕ್ಕಾಗೋದಿಲ್ಲ. ನೀವು ಈಶ್ವರನನ್ನು ಇಟ್ಕೊಂಡು ಮೊದಲು ಪ್ರೂವ್ ಮಾಡಿ. ನೀವು ಈಶ್ವರನ ಯಾವ ಪ್ರಮಾಣದಿಂದ ಪ್ರೂವ್ ಮಾಡ್ತೀರಾ? ಶ್ರುತಿ ಅಂತ ಹೇಳಿದ್ರೆ ಅವರು ಒಪ್ಕೊಳ್ಳೋದಿಲ್ಲ. ಯಾಕೆಂದರೆ ಅನುಮಾನದಿಂದಲೇ ಈಶ್ವರನ ಸಿದ್ಧಿಸಬೇಕು ಅಂತ ಅವರು ಒಪ್ಕೊಳ್ಳೋದು. ನೀವು ಹೀಗೆ ಅನುಮಾನದಿಂದಲೇ ಅಂತ ವಾದ ಮಾಡಿದ್ರೆ, ಯಾರು ಬೇಕಾದರೆ ಏನು ಬೇಕಾದರೂ ಅನುಮಾನ ಅಂತ ಇಟ್ಕೊಂಡು ಸಾಧಿಸ್ಬೋದು. ಆವಾಗ ನಮ್ಮ ಅನುಮಾನ ನೀವು ತಳ್ಳಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ, ನಾವು ಯಾವ ಅನುಮಾನದಿಂದ ಏನು ಬೇಕಾದರೂ ಸಾಧಿಸ್ತೀನಿ, ಯಾರೂ ಅದಕ್ಕೆ ಉತ್ತರ ಕೊಡೋಕ್ಕೆ ಆಗೋದಿಲ್ಲ. ಆವಾಗ ಹಾಗಾಗ್ಬಿಡುತ್ತೆ. ಅದು ನ್ಯಾಯವಾದ ಮಾರ್ಗವಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ. ಯಾಕೆ ಅಂದರೆ, ಪ್ರತಿಪಕ್ಷಿ ಹೇಳಿದ ಸಾಧ್ಯ ವಾದಿ ಯಾವತ್ತೂ ಒಪ್ಪೋದಿಲ್ಲ. ವಾದಿ ಆದವನೇ ಹೇಳ್ತಾನೆ, ಅವನು ಹೇಳುವ ಸಾಧ್ಯವನ್ನು ಏನು ಪ್ರೂವ್ ಮಾಡ್ತಾ ಇದ್ದಾನೋ ಅಂತ ಡಿಸ್ಪ್ರೂವ್ ಮಾಡೋಕ್ಕೆ ತಾನೇ ಹೋಗ್ತಾ ಇರೋದು ಇವನು. ಅದನ್ನೇ ಇವನು ಪ್ರೂವ್ ಅಲ್ಲ, ಸರಿ ಇಲ್ಲ ಅಂತ ಮಾಡಬೇಕು ಅವನು. ಆದ್ದರಿಂದ ಅದು ಮಾಡೋಕ್ಕಾಗೋದಿಲ್ಲ. ನೀವು ಸಾಧ್ಯವನ್ನು ಪಕ್ಷ ಇಟ್ಕೊಳ್ಳೋಕ್ಕಾಗಲ್ಲ. ನಾವು ಹೇಳಿದ ಪಕ್ಷನೇ
ನೀವು ಸಾಧ್ಯವನ್ನು ಪಕ್ಷ ಇಟ್ಕೋಬೇಕೇ ಹೊರತು ನಮ್ಮ ಪಕ್ಷವನ್ನೇ ಪಕ್ಷವಾಗಿ ಇಟ್ಕೊಳಕ್ಕಾಗಲ್ಲ ಅಂತ ಹೇಳಿದ್ರೆ ಅದು ಸರಿ ಇಲ್ಲ ಅಂತ ನಾವು ಹೇಳ್ತೀವಿ. ಆದ್ದರಿಂದ ಇಲ್ಲಿ ಯಾಕೆ ಅಲ್ಲಿ ಹೆಂಗೆ ಅಂದರೆ ಹೊಗೆ ಪರ್ವತೋ ವನ್ಯಮಾನ್ ಧೂಮಾತ್ ಅನ್ನೋ ಉದಾಹರಣೆಯಲ್ಲಿ ಇದನ್ನು ಹೇಳಿದ್ರೆ ಧೂಮಃ ಅಸ್ತು ವನ್ಹಿ ಮಾಸ್ತು ಅಂತ ಅಲ್ಲಿ ಪ್ರೂವ್ ಮಾಡಬೇಕು, ಹೇಳಬೇಕು ಅಲ್ಲಿ ಪ್ರತಿತರ್ಕ ಅಂತ ಹೇಳಿದ್ರೆ ವನ್ಹಿ ಅನ್ನೋದು ಸಾಧ್ಯ, ಪರ್ವತ ಅನ್ನೋದು ಪಕ್ಷ. ಆದ್ದರಿಂದ ಸಾಧ್ಯವನ್ನು ಇಟ್ಕೊಂಡೇ ನಾವು ಧೂಮಃ ಅಸ್ತು ವನ್ಹಿ ಮಾಸ್ತು ಅಂತ ಹೇಳಿದ್ರೆ ವನ್ಹಿ ಇಲ್ಲದೆ ಹೋದರೆ ಧೂಮ ಇರಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದರೆ ಜನ್ಯಜನಕ ಭಾವ ಸಂಬಂಧ ಇದೆ ವನ್ಹಿಗೂ ಧೂಮಕ್ಕೂ ಅಂತ ಹೇಳಿಬಿಟ್ಟು. ಆ ರೀತಿಯಾದ ಇಲ್ಲಿ ಈಶ್ವರನ ವಿಷಯದಲ್ಲಿ ನಾವು ಅತೀಂದ್ರಿಯವಾದ ಪದಾರ್ಥವಾದ್ದರಿಂದ ಇಲ್ಲಿ ಕಾರ್ಯಕಾರಣ ಭಾವವನ್ನು ಅನುಮಾನದಿಂದ ನಾವು ತಿಳಿಯೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದರ ಮೇಲೆ ಬೇಕಾದಷ್ಟು ವಿವಾದಗಳು ಬರುತ್ತೆ. ಆಮೇಲೆ ಉದಾಹರಣೆಯಲ್ಲಿ ಕೊಟ್ಟಿರೋದು ನೀವು ಹೇಗಿದೆಯೋ ಅದೇ ವ್ಯಾಪ್ತಿ ನೀವು ಸಾಧ್ಯದಲ್ಲೂ ಹೇಳಬೇಕು, ನಿಮ್ಮ ಅನುಮಾನದಲ್ಲಿಯೂ ಹೇಳಬೇಕು. ಪಕ್ಷದಲ್ಲಿ ಉದಾಹರಣೆಯಲ್ಲಿ ಘಟವನ್ನು ಹೇಳಿದ್ರಿ, ಘಟಕ್ಕೆ ಕುಂಬಾರನನ್ನೇ ಹೇಳಿದ್ರಿ, ಕುಂಬಾರನು ಕರ್ಮವಶ್ಯನು. ಆದ್ದರಿಂದ ಪೃಥ್ವಿ ಮೊದಲಾದವಳಿಗೆ ಹೇಳುವ ಕರ್ತಾನು ಕರ್ಮವಶ್ಯನೇ ಆಗಿರಬೇಕೇ ಹೊರತು ಅಕರ್ಮವಶ್ಯನಾದವನು ಸಿದ್ಧಿಸೋದಿಲ್ಲ ಅಂತ ನಾವು ಹೇಳ್ತೀವಿ. ನೀವು ಈ ಮಾಡುವ ಆಕ್ಷೇಪ ಸರಿ ಇಲ್ಲ ಅಂತ ಅವರು ಹೇಳ್ತಾರೆ. ಯಾಕೆ ಅಂದರೆ ಈಶ್ವರನನ್ನು ಮೊದಲು ಪ್ರೂವ್ ಮಾಡಿ ಇದಾನ ಇಲ್ವಾ ಅಂತ. ಅನುಮಾನದಿಂದಲೇ ಅವನು ಸಾಧಿಸಿದ್ರೇ ಆಮೇಲೆ ನೀವು ಕರ್ಮವಶ್ಯನೋ ಅಕರ್ಮವಶ್ಯನೋ ಎಲ್ಲ ವಿವಾದ ಮಾಡ್ಬೋದು. ಈಶ್ವರನನ್ನೇ ನೀವು ಪ್ರೂವ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಅವರು. ನಾವು ಹೇಳಿದ್ವಿ ಅನುಮಾನದಿಂದಲೇ ಸಾಗಿಸ್ಬೇಕು ಅಂತ ನೀವು ಹಠ ಹಿಡಿದ್ರೆ ಅನುಮಾನದಿಂದ ಯಾರು ಏನು ಬೇಕಾದರೂ ಸಾಧಿಸ್ಬೋದು. ಆವಾಗ ನಮ್ಮ ಅನುಮಾನದಲ್ಲಿ ಹೇಳಿರೋದೇ ನೀವು ಪ್ರೂವ್ ಮಾಡಬೇಕು, ಹಾಗೆಯೇ ಮಾಡಬೇಕು ಅಂತ ಹೇಳಿದ್ರೆ ಯಾರು ಅದಕ್ಕೆ ಪ್ರತಿತರ್ಕವೇ ಇರೋದಿಲ್ಲ. ಆವಾಗ ಅದು ನ್ಯಾಯವಾದ ಮಾರ್ಗವಲ್ಲ ಅಂತ ಹೇಳ್ತಿದ್ದಾರೆ. ಆದ್ದರಿಂದ ಸಾಧ್ಯ ಪ್ರತಿಪಕ್ಷಿ ಹೇಳಿದ ಸಾಧ್ಯವನ್ನು ವಾದಿ ಯಾವಾಗಲೂ ಒಪ್ಪೋದಿಲ್ಲ. ಆದ್ದರಿಂದ ಪ್ರತಿತರ್ಕ ಹೇಳೋಕ್ಕೆ ಆಗೋದಿಲ್ಲ. ಆವಾಗ ಯಾರು ಪ್ರತಿತರ್ಕನೇ ಮಾಡೋಕ್ಕಾಗೋದಿಲ್ಲ. ಯಾರು ಏನು ತರ್ಕ ಹೇಳಿದ್ರು ನಿಂತ್ಕೊಳ್ಳುತ್ತೆ, ಅದು ಹಂಗಾಗ್ಬಿಡುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಸಂಸ್ಕೃತ ವ್ಯಾಖ್ಯಾನದಲ್ಲಿ ಸ್ವಲ್ಪ ಸ್ಪಷ್ಟಪಡಿಸ್ತಾರೆ ಇದನ್ನು ವಿಸ್ತಾರವಾಗಿ. ಅದು ಏನಂದರೆ ನ್ಯಾಯದರ್ಶನದ ವಿಷಯ, ಸ್ವಲ್ಪ ಇದೆಲ್ಲ ಸೂಕ್ಷ್ಮವಾದ ವಿಷಯಗಳು. ಅದನ್ನು ಅದು ಹಿಂದಿನ ಶ್ಲೋಕದಲ್ಲಿ ಕೆಲವು ಭಾಗ ಸ್ವಲ್ಪ ನಾವು ಅದನ್ನು ಓದ್ಸತಿ ನೋಡಿರಲಿಲ್ಲ. ಹಿಂದಿನ ಶ್ಲೋಕದ ಒಂದು ಆಶಯವನ್ನು ಅದನ್ನು ನೋಡಿಬಿಟ್ಟು ಮುಂದೆ ಶ್ಲೋಕವನ್ನು ನೋಡೋಣ. ಈಶ್ವರನ ಆದ್ಯ ಸರ್ಗಾದಿ ಅಕಾಲೀನ ಉಪದೇಶ ವೇದೋಪದೇಶಕನಾಗಿ ಈಶ್ವರನನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳುವ ವಿಷಯ. ಅದಕ್ಕೆ ಅವರು ಮಾಡೋದು ವೇದಾನಾಂ ಶಬ್ದರೂಪತ್ವೇನ ಶಬ್ದ ಪ್ರಮಾಣಸ್ಯ ಆಪ್ತ ಪ್ರಣೀತತ್ವ ನಿಶ್ಚಯಾಧೀನತ್ವೇನ. ಶಬ್ದ ಅಂತ ಹೇಳಬೇಕಾದ್ರೆ ಆಪ್ತ ಪ್ರಣೀತವಾಗಿರಬೇಕು. ಒಂದು ಮಾತು ನಮಗೆ ಯಾರೋ ಒಬ್ಬರು ಹಿತೈಷಿಯಾದವನು ಒಂದು ವಿಷಯ ಹೇಳ್ತಾನೆ, ಈ ಔಷಧಿಯನ್ನು ತಗೋ ನಿನಗೆ ವಾಸಿ ಆಗುತ್ತೆ, ಅಥವಾ ಈ ದಾರಿಯಲ್ಲಿ ಹೋಗು, ಈ ಊರಿಗೆ ಹೋಗ್ಬೋದು, ಈ ಪುಸ್ತಕವನ್ನು ಓದು, ಈ ವಿಷಯ ನಿನಗೆ ಚೆನ್ನಾಗಿ ತಿಳಿಯುತ್ತೆ. ಈಗ ಏನೋ ಒಂದು ಶಬ್ದದಲ್ಲಿ ನಮಗೆ ಒಬ್ಬ ಹೇಳ್ತಾನೊಬ್ಬ ಹಿತೈಷಿಯಾದವನು, ಅದು ಪ್ರಮಾಣವಾಗುತ್ತೆ. ನಮಗೆ ಹಿತೈಷಿಯಾದವನು ಅಂತ ತಿಳಿದಾಗ ಇವನ ಆಪ್ತನು ನಮಗೆ ಹಿತೈಷಿ ಅಂತ ತಿಳಿದಾಗ ಅವನು ಹೇಳಿದ್ದು ಪ್ರಮಾಣವಾಗುತ್ತೆ. ಹಾಗೆಯೇ ಶಬ್ದ ಪ್ರಮಾಣವು ಒಬ್ಬ ಆಪ್ತೋಪದೇಶವಾದರೆ ಪ್ರಮಾಣವಾಗುತ್ತೆ. ಆಪ್ತೋಪದೇಶ ಶಬ್ದ ಅಂತ ವೇದಕ್ಕೆ ಅದನ್ನೇ ಅವರು ಮಂತ್ರಾಯುರ್ವೇದ ಪ್ರಾಮಾಣ್ಯವಚ್ಚ ತತ್ಪ್ರಾಮಾಣ್ಯಂ ಆಪ್ತ ಪ್ರಾಮಾಣ್ಯ ಅಂತಂತೆ ಸೂತ್ರ, ಗೌತಮರ ಸೂತ್ರ, ಇದು ನ್ಯಾಯಸೂತ್ರ, ಗೌತಮ ನ್ಯಾಯದರ್ಶನಲ್ಲಿ ಹೇಳೋದು. ಮಂತ್ರ ಆಯುರ್ವೇದ ಪ್ರಾಮಾಣ್ಯವಚ್ಚ, ಮಂತ್ರ ಆಯುರ್ವೇದ ಮೊದಲಾದವುಗಳಲ್ಲೆಲ್ಲ ಅವನು ವೈದ್ಯನು ಔಷಧಿ ಹೇಳ್ತಾನೆ, ಅದನ್ನು ನಾವು ತೆಗೆದುಕೊಂಡ್ರೆ ಹಿತೈಷಿ ಆದವನು ಆಪ್ತನು ಹೇಳಿದ್ರೆ ನಮಗೆ ಅದು ಪ್ರಮಾಣವಾಗುತ್ತೆ. ಹಾಗೆಯೇ ಆಪ್ತ ಪ್ರಮಾಣವಾದ್ದರಿಂದಲೇ ಶಬ್ದವು ಪ್ರಮಾಣವಾಗಬೇಕು, ಆಪ್ತೋಕ್ತವಾಗಿರಬೇಕದು. ಆದ್ದರಿಂದ ಅವನ ಆಪ್ತನು ಅನ್ನೋದು ಮೊದಲು ನಮಗೆ ತಿಳಿಯಬೇಕು. ಈಶ್ವರನು ಪರಮೇಶ್ವರ ಉಪದಿಷ್ಟತ್ವಾತ್ ವೇದಾನಾಂ ಪ್ರಾಮಾಣ್ಯ ಸಿದ್ಧಿ. ವೇದದ ಪ್ರಾಮಾಣ್ಯವೇ ಪರಮೇಶ್ವರನಿಂದ ಉಪದೇಶವಾಗಿದ್ದರೆ ಮಾತ್ರವೇ ಸಿದ್ಧಿಸುತ್ತೆ. ಯಾಕೆಂದರೆ ಒಬ್ಬನ ಆಪ್ತನು ಹೇಳಿದ್ರೇ ಶಬ್ದವು ಪ್ರಮಾಣವಾಗಕ್ಕೆ ಸಾಧ್ಯ. ಆಪ್ತವಲ್ಲದೆ ಇರೋನು ಹೇಳಿದ್ರೆ ಹೇಗೆ ಪ್ರಮಾಣವಾಗುತ್ತೆ? ಶಬ್ದ ಆಗೋದಿಲ್ಲ. ಆದ್ದರಿಂದ ನಮಗೆ ಅವನು ಮೊದಲು ಆಪ್ತ ಅನ್ನೋದು ತಿಳಿಬೇಕು. ತಿಳಿದಾಗ ಆಮೇಲೆ ಅವನು ಉಪದೇಶ ಮಾಡಿದ್ದು ನಮಗೆ ಸಿದ್ಧಿಸುತ್ತೆ. ಪ್ರೇರಕ್ಕೆ ಪ್ರಾಮಾಣ್ಯವು ಹೀಗೆ. ಯಾಕೆಂದರೆ ವೇದವೆಲ್ಲ ಶಬ್ದರೂಪ.
ಶಬ್ದಕ್ಕೆ ಪ್ರಾಮಾಣ್ಯವು ಆಪ್ತನೇ ಹೇಳಿದ್ರೇನೆ ಪ್ರಮಾಣವಾಗುತ್ತೆ. ಅದಕ್ಕೆ ಆ ಸೂತ್ರವನ್ನು ಹೇಳಿದ್ರು, ಮಂತ್ರಾಯುರ್ವೇದ ಪ್ರಾಮಾಣ್ಯವಚ್ಚ ತತ್ ಪ್ರಾಮಾಣ್ಯಂ ಅಂದರೆ ವೇದ ಪ್ರಾಮಾಣ್ಯಂ ಆಪ್ತ ಪ್ರಾಮಾಣ್ಯಾತ್ ಅಂತ ಅವರ ಮತ. ಆದ್ದರಿಂದ ವೇದೋಪದೇಷ್ಟತೆಯ ಈಶ್ವರ ಸಿದ್ಧವಪಿ ಈಶ್ವರಸ್ಯ ಪರಮಾಪ್ತತ್ವ ಕಥಂ ಸಿದ್ಧಂ. ನಾವು ಪ್ರಶ್ನೆ ಕೇಳ್ತೀವಿ, ವೇದವು ಆಪ್ತ ಪ್ರಾಮಾಣ್ಯ ಅಂತ ಒಪ್ಕೊಂಡ್ರು, ವೇದವನ್ನು ಉಪದೇಶ ಮಾಡಿದವನು ಈಶ್ವರ ಅಂತ ಒಪ್ಕೊಂಡ್ರು, ಈಶ್ವರನು ಪರಮಾಪ್ತ ಅಂತ ನಿಮಗೆ ಹೇಗೆ ತಿಳಿದು ಬರುತ್ತೆ? ಯಾರು ಹೇಳಿದ್ರು ನಿಮಗೆ ಈಶ್ವರ ನಿಮಗೆ ಆಪ್ತ ಅಂತ ಹೇಳಿಬಿಟ್ಟು ಅಂತ ಹೇಳಿ. ನಚ ಜಗತ್ಕರ್ತೃತೆಯ ಈಶ್ವರ ಸಿದ್ಧ್ಯನ್ ನಿತ್ಯ ಸರ್ವಜ್ಞತೆಯ ಏವ ಸಿದ್ಧ್ಯತಿ ಸಹ. ಎಂದಿಗೂ ಅವನು ಸರ್ವಜ್ಞನಾಗಿದ್ದಾನೆ ಅಂತ ಹೇಗೆ ನೀವು ಪ್ರೂವ್ ಮಾಡ್ತೀರಾ? ಸಿದ್ಧಿಸಕ್ಕೆ ಸಾಧ್ಯ? ಜಗತ್ತಿಗೆಲ್ಲ ಸೃಷ್ಟಿ ಮಾಡಿದವನು ಅಂತ ಹೇಳಿದ ಈಶ್ವರವನ್ನು ಅನುಮಾನದಿಂದ ಊಹೆ ಮಾಡಿದ್ರೆ ಅವನು ನಿತ್ಯ ಸರ್ವಜ್ಞನು ಅಂತ ಹೇಗೆ ನೀವು ಊಹೆ ಮಾಡೋಕ್ಕೆ ಸಾಧ್ಯ? ತಾದೃಶ ಸರ್ವಜ್ಞತ್ವಮೇವ ಆಪ್ತತ್ವಮಿತಿ ವಾಚ್ಯಂ. ಕಪಿಲ ಸುಗತಾದಾನಿಯಪಿ ತದ್ದನ್ಮತಸ್ಥೈ ಸರ್ವಜ್ಞ ಅಂಗೀಕಾರಾತ್. ಅವ್ರು ಹೇಳಿದ್ರು ಆ ರೀತಿಯಾದ ಸರ್ವಜ್ಞತ್ವವೇ ಆಪ್ತತ್ವ ಹೇಳಿದ್ರೆ, ಕಪಿಲ ಮತ್ತು ಸುಗತರು ಎಲ್ಲರೂ ಕೂಡ ಆಪ್ತರಾಗ್ತಾರೆ, ಸರ್ವಜ್ಞರೇ. ಯಾಕೆಂದರೆ ಅವರವ್ರ ಮತದಲ್ಲಿ ಅವ್ರನ್ನ ಒಪ್ಕೊಂಡಿದ್ದಾರೆ ಅವರು. ತೇಷಾಮಪಿ ಆಪ್ತತ್ವ ಸಿದ್ಧೌ ತದುಪದಿಷ್ಟಾನ ಕಪಿಲ ಸೌಗತ ಆಗಮಾನಾಮಪಿ ಪ್ರಾಮಾಣ್ಯ ಪ್ರಸಂಗೆ ಏತಾದೃಶ ಪ್ರಾಮಾಣ್ಯಸ್ಯ ಅಪ್ರಯೋಜಕತ್ವಾತ್. ಅದರಿಂದ ನೀವು ಈ ರೀತಿ ಹೇಳೋದು ಈ ಪ್ರಾಮಾಣ್ಯ ಪ್ರಯೋಜಕವಾಗುವುದಿಲ್ಲ. ಅದಕ್ಕೆ ಹೇಳ್ತಾರೆ, ನಚ ಸರ್ವಜ್ಞ ಸುಗತೋ ಬುದ್ಧ ಇತಿ ಕೋಶಾತ್ ಸುಗತಸ್ಯೈವ ಸರ್ವಜ್ಞತ್ವಂ ಸಂಪ್ರತಿಪನ್ನಂ. ಅಮರಕೋಶದಲ್ಲಿ ಹೇಳ್ತಾರೆ, ಸರ್ವಜ್ಞ ಸುಗತೋ ಬುದ್ಧ. ಬುದ್ಧ ಅಂತ ಹೇಳೋದು ಅದು ಒಂದು ಸಾಮಾನ್ಯ ಶಬ್ದ. ಅಲ್ಲಿ ಗೌತಮ ಬುದ್ಧರನ್ನ ಹೇಳಲಿಲ್ಲ. ಬುದ್ಧ ಅಂದರೆ ಜ್ಞಾನಿಯಾದವನು ಅಂತ ಅರ್ಥ. ಇಲ್ಲಿ ಬುದ್ಧರು ಅಂತ ಹೇಳಿದ್ರೆ ಸರ್ವಜ್ಞ ಸುಗತಃ ಬುದ್ಧ, ಇದು ಅಮರಕೋಶದಲ್ಲಿ ಪರ್ಯಾಯ ಪದಗಳು ಹೇಳಿದ್ದು. ಆದ್ದರಿಂದ ಅವನು ಸರ್ವಜ್ಞ ನೇತರೇಶ, ಮಿಕ್ಕಿದವರೆಲ್ಲ ಸರ್ವಜ್ಞರಲ್ಲ. ಆಪೇಕ್ಷಿಕ ಜ್ಞಾನಾಧಿಕ್ಯೇನಾಪಿ ತಥಾ ವ್ಯಪದೇಶ ಸಂಭವಾತ್. ರಿಲೇಟಿವ್ ಆಗಿ ಒಬ್ಬನಿಗೆ ಅತ್ಯಂತ ಅಧಿಕವಾಗಿ ತಿಳಿದರೆ ಇವನು ಸರ್ವಜ್ಞ ಅಂತ ಹೇಳ್ತೀವಿ. 10 ಶಾಸ್ತ್ರಗಳಲ್ಲಿ ಎಲ್ಲ ಅಧ್ಯಯನ ಮಾಡಿದರೆ ಅವನು ಸರ್ವಜ್ಞರಪ್ಪ ಅವರು ಅಂತ ಹೇಳ್ತೀವಿ. ಹಾಗೆ ಇಲ್ಲದೆ ಹೋದರೆ ಕೃಷಾನುರೇತ ಸರ್ವಜ್ಞ ರುದ್ರಸ್ಯಾಪಿ ಸರ್ವಜ್ಞತ್ವಂ. ಕೃಷಾನುರೇತ ಅಂದರೆ ರುದ್ರ, ಕೃಷಾನು ಅಂದರೆ ಅಗ್ನಿ. ಅಗ್ನಿಯಲ್ಲಿ ತನ್ನ ರೇತಸನ್ನು ಇಟ್ಟ ಕುಮಾರನ ಸಂಭವ. ಅದೆಲ್ಲ ಕುಮಾರನು ಕಾರ್ತಿಕ ಹುಟ್ಟಿದ್ದೆ ಅದರಿಂದ ಅದೆಲ್ಲ ಕಥೆಗಳು ಬರುತ್ತೆ, ರಾಮಾಯಣದಲ್ಲಿ ಬರುತ್ತೆ. ಕೃಷಾನುರೇತಸ್ ಅಂತ ಅವನಿಗೆ ಹೆಸರು. ಕೃಷಾನುರೇತ ಸರ್ವಜ್ಞ ಅಂತಲೂ ಅಮರಕೋಶದಲ್ಲಿ ಹೇಳಿದೆ. ರುದ್ರನಿಗೂ ಸರ್ವಜ್ಞ. ದೇಶಿಕರು ಹೇಳ್ತಾರೆ ಸರ್ವಜ್ಞನಾದ ರುದ್ರನ್ ಜೊನ್ನಾನ್ ಅಂತ ಹೇಳಿಬಿಟ್ಟು ರಾಜಸಾರದಲ್ಲಿ. ಅವನು ಸರ್ವಜ್ಞ ಅಂದರೆ ಇದು ಆಪೇಕ್ಷಿಕ, ರಿಲೇಟಿವ್ ಸರ್ವಜ್ಞತ್ವ ಅಂತ ಹೇಳಿದ್ರೆ. ಸರ್ವಜ್ಞತ್ವದಲ್ಲಿಯೂ ತರತಮ ಭಾವವಿದೆ. ಒಬ್ಬರಿಗೆ 10 ವಿಷಯ ತಿಳಿದಿನೊಬ್ಬರಿಗೆ 100 ವಿಷಯ ತಿಳಿದಿದ್ರೆ ಇವರಿಗೆ ಹೋಲಿಸಿದ್ರೆ ಅವರು ಸರ್ವಜ್ಞರು ಅಂತ ಹೇಳ್ಬೋದು, ಎಲ್ಲವನ್ನು ತಿಳಿದಿದ್ದಾರೆ ಅಂತ. ಹಾಗೆ ಆದ್ದರಿಂದ ಇದೆಲ್ಲ ಆಪೇಕ್ಷಿಕ ಅಂತ ಹೇಳಲ್ಪಡುವುದು. ಅದರಿಂದ ಉಭಯೋ ಸರ್ವಜ್ಞತ್ವಂ, ಇಬ್ಬರಿಗೂ ಸರ್ವಜ್ಞರಾಗಲಿ ಬಿಡಿ, ಏನು ಕಷ್ಟ ಅಂತ ಹೇಳಿದ್ರೆ ಅತೀವ ಬಾಲಿಶಃ. ನಿನಗೆ ಇದು ಯಾರೂ ಒಪ್ಕೊಳ್ಳೋದಿಲ್ಲ. ಕಪಿಲೋ ಇತಿ ಸರ್ವಜ್ಞ ಸುಗತೋ ನೇತಿಕಾ ತಾವುಭೋ ಇತಿ ಸರ್ವಜ್ಞೋ ಮತಿಭೇದ ಕಥಂ ತಯೋ. ಇವರಿಬ್ಬರು ಸರ್ವಜ್ಞರಾದರೆ ಅವರಲ್ಲಿ ಯಾಕೆ ಭೇದ ಬರಬೇಕು? ಮತಗಳಲ್ಲಿ ಅವರಲ್ಲಿ ಭೇದ ಬಂತಲ್ಲ, ಮತಿಭೇದ. ಒಬ್ಬೊಬ್ಬರು ಒಂದೊಂದು ಮತವನ್ನೇ ಹೇಳಿದ್ರು. ಒಬ್ಬರು ಬ್ರಹ್ಮನ್ನೇ ಒಪ್ಕೊಳ್ಳಿಲ್ಲ, ಒಬ್ಬರು ಎಲ್ಲವೂ ಶೂನ್ಯ ಅಂತ ಹೇಳಿದ್ರು. ಇವರಿಬ್ಬರು ಸರ್ವಜ್ಞರಾಗಿದ್ದರೆ ಹೇಗೆ ಹೇಳಕ್ಕೆ ಸಾಧ್ಯ? ಸರ್ವಜ್ಞತ್ವವು ಅದರಿಂದ ಅಪೇಕ್ಷಿಕ. ಸರ್ವಜ್ಞತ್ವ ಮಹತ್ವಾತ್ ಆಪ್ತತ್ವ ನಿಶ್ಚಯ. ಈ ರೀತಿಯಾದ ಅಪೇಕ್ಷಿಕವಾದ ಸರ್ವಜ್ಞತ್ವವನ್ನು ಇಟ್ಟುಕೊಂಡು ನೀವು ಸರ್ವಜ್ಞನಾಗಿದ್ದಾನವನು, ಆದ್ದರಿಂದ ಆಪ್ತನು ಅಂತ ಹೇಳೋಕ್ಕಾಗೋದಿಲ್ಲ. ಸರ್ವಜ್ಞರಾಗಿದ್ದರೂ ವಂಚನೆಗೋಸ್ಕರ ಕೆಲಸಗಳನ್ನು ಮಾಡ್ಬೋದು. ಅದನ್ನು ಹೇಗೆ ನೀವು ಊಹೆ ಮಾಡಿ ಇಲ್ಲ ಅಂತ ಪ್ರೂವ್ ಮಾಡ್ತೀರಾ? ಇದೆಲ್ಲ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಉಪದೇಷ್ಟ್ರ ಪಕ್ಷಯ ಪ್ರತಿಪಾದ್ಯ ವಿಷಯಾನುಗುಣಮೇವ ಪ್ರಾಮಾಣ್ಯಂ ವಕ್ತವ್ಯ. ಉಪದೇಷ್ಟ್ರ ಪಕ್ಷಯ ಅದನ್ನು ನಿರುಪಾಧಿಕ ಧರ್ಮ ಪ್ರತಿಪಾದಿಕತ್ವಮೇವ ವೇದಾನಾಂ ಇತರಾಗಮ ಅಪೇಕ್ಷೆಯ ಶ್ರೇಷ್ಠ್ಯಂ ಅಂತ ಹೇಳಿದ್ರು. ಯಾವ ಒಂದು
ಒಂದರ ಮೇಲೆ ಒಂದರ ಕಾರಣವಿಲ್ಲದೆ ನಿರುಪಾಧಿಕವಾದ ಧರ್ಮ ಪ್ರತಿಪಾದಕತ್ವ ಅದಕ್ಕೆ ಇದೆ ಅಂತ ಹೇಳಿದ್ರೆ ಇನ್ನೊಂದು ಪ್ರಮಾಣದ ಅಪೇಕ್ಷೆ ಇಲ್ಲ ಅದಕ್ಕೆ. ಒಂದು ಸೋಪಾಧಿಕವಲ್ಲ. ಈಗ ಅನುಮಾನ ಪ್ರಮಾಣ ಅಂತ ಹೇಳಿದ್ರೆ ಸೋಪಾಧಿಕ ಪ್ರತ್ಯಕ್ಷದ ಮೂಲವಾಗಿರಬೇಕು ಅನುಮಾನ. ಪ್ರತ್ಯಕ್ಷ ಮೂಲವಾದದ್ದು ಅನುಮಾನ ಪ್ರಮಾಣ. ಪ್ರತ್ಯಕ್ಷ ಅದು ಇಂದ್ರಿಯ ಮೂಲವಾದದ್ದು. ವೇದಗಳು ಹಾಗಲ್ಲ. ನಿರುಪಾಧಿಕವಾದ ಧರ್ಮವನ್ನು ತಿಳಿಸುತ್ತೆ. ಧರ್ಮವನ್ನು ಪ್ರತ್ಯಕ್ಷ ಅನುಮಾನಗಳಿಂದ ತಿಳಿಯಕ್ಕೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಅದರಿಂದಲೇ ವೇದಕ್ಕೆ ಶ್ರೇಷ್ಠತೆ. ಆದ್ದರಿಂದ ವೇದೋ ಕಿಲೋ ಧರ್ಮ ಮೂಲಂ ಗೌತಮ ಧರ್ಮ ಸೂತ್ರದಲ್ಲಿ ಯತಃ ಅಭ್ಯುದಯ ನಿಶ್ರೇಯಸ ಸಿದ್ಧಿ ಸಹ ಧರ್ಮ, ಅದೆಲ್ಲ ತದ್ವಚನಾದಾಮ್ನಾಯಸ್ಯ ಪ್ರಾಮಾಣ್ಯಂ ಇದೆಲ್ಲ ಕೂಡ ಪರಮ ಇದೆಲ್ಲ ಸೂತ್ರಗಳು ಸ್ಪಷ್ಟವಾಗಿ ತಿಳಿಸುತ್ತೆ. ಇತ್ಯಾದೀನಿ ಪ್ರವೃತ್ತಾನಿ. ಜೈನತ್ವೇನ ಪ್ರಸಿದ್ಧ ಅಮರಸಿಂಹೋಪಿ ಶ್ರುತಿ ಸ್ತ್ರೀ ವೇದಾಂನಾಯ ಸ್ತ್ರೀ ಧರ್ಮಸ್ತು ತದ್ವಿಧಿ ಅಂತ ನಾಮಲಿಂಗ ಶಾಸನ ಮಾಡುವಂತಹ ಅಮರಸಿಂಹ ಜೈನ ಧರ್ಮವನ್ನು ಅನುಸರಿಸುವವನು, ಜೈನ ಧರ್ಮಾನುಯಾಯಿ ಅವನು. ಅಮರಸಿಂಹನ ಅಂದ ನಾಮಲಿಂಗ ಶಾಸನ ಮಾಡಿರೋದು ಅಮರಕೋಶ. ಅವನು ಜೈನ ಪಕ್ಷದವನು. ಅವನು ಹೇಳ್ತಾನೆ ವೇದಾಂನಾಯ ವೇದ ಆಮ್ನಾಯ ಸ್ತ್ರಯಿ ಧರ್ಮಸ್ತು ತದ್ವಿಧಿ. ಅವನ ವಿಧಿ ಎಲ್ಲ ಧರ್ಮ ಅಂತ ಹೇಳಿದ್ದಾನೆ. ವೇದದಲ್ಲಿ ಹೇಳಿರೋದಿಲ್ಲ. ತ್ರಯಿ ವೇದಾಸ್ತ್ರಯಸ್ತ್ರಯಿ ಅಂತ ಪ್ರಸಿದ್ಧವಾಗಿದೆ. ಇತಿ ವೇದವಿಹಿತತ್ವಮೇವ ಧರ್ಮಲಕ್ಷಣಮಾಹ. ಧರ್ಮ ಅಂದರೆ ಏನು? ತದ್ವಿಧಿ, ವೇದದಲ್ಲಿ ಹೇಳಲ್ಪಟ್ಟಿರೋದು. ಅತಃ ನಿರುಪಾಧಿಕ ಧರ್ಮ ಪ್ರತಿಪಾದಕತ್ವಾದೇವ ವೇದಾನಾಂ ಇತರ ಅತಿಶಯಿತಂ ಪ್ರಾಮಾಣ್ಯಂ. ಬೇರೆ ಪ್ರಮಾಣಗಳಿಗೆ ಹೋಲಿಸಿದ್ರೆ ಅತಿಶಯವಾದ ಪ್ರಾಮಾಣ್ಯವು ವೇದವು ಧರ್ಮವನ್ನು ತಿಳಿಸೋದ್ರಿಂದ ವೇದೋಕಿಲೋ ಧರ್ಮ ಮೂಲಂ ಅಂತಾನೆ ಸೂತ್ರ. ಅದರಿಂದ ಸ್ಪಷ್ಟವಾಗಿ ಅದನ್ನು ತಿಳಿಸ್ತಾರೆ. ಚೋದನಾ ಲಕ್ಷಣೋರ್ಥೋ ಧರ್ಮ ಅಂತ ಜೈಮಿನಿ ಸೂತ್ರವು ಹಾಗೆಯೇ ವಿಧಿಯನ್ನು ತಿಳಿಸೋದ್ರಿಂದ ಅಂತ ಹೇಳಿ ಅವರು ಅದನ್ನು ಪ್ರತ್ಯಕ್ಷದಿಂದ ತಿಳಿಸಕ್ಕಾಗೋದಿಲ್ಲ ಅದೆಲ್ಲ ಹೇಳ್ತಾರೆ. ಸರ್, ಇಲ್ಲಿ ಒಂದು ಡೌಟ್. ಹೇಳಿ. ಅದೇ ಇವಾಗ ಅವರು ಜೈನರು ಅಂತ ಅಂದ್ರಲ್ಲ, ಅದೇ ವೇದೋ ಧರ್ಮ ಇದು ಹೇಳಿದ್ದು ಅಮರಸಿಂಹ ಅಮರಕೋಶ ಬರೆದವರು. ಅದೇ ಅಮರಕೋಶ, ಅದರಲ್ಲಿ ವೇದನ ಒಪ್ಕೊಂಡ್ಯಾರೆ ಅಂತ ಆಯ್ತಲ್ಲ ಜೈನ. ಅಲ್ಲ, ಅವರು ಅಮರಕೋಶದಲ್ಲಿ ಹೇಳೋದು ಶಬ್ದಗಳಿಗೆ ಪರ್ಯಾಯ ಪದಗಳು, ಲಿಂಗ, ವಚನ ಇದನ್ನೆಲ್ಲ ಹೇಳೋ ಶಾಸ್ತ್ರ ಅದು. ಅದು ಅದು ಶಾಸ್ತ್ರವಲ್ಲ. ಅದು ಅಲ್ಲಿ ಸುಮ್ಮನೆ ಇವರು ಅದನ್ನು ಉದಾಹರಿಸ್ತಾ ಇದ್ದಾರೆ. ಅಮರಸಿಂಹನ ತದ್ವಿಧಿ ಅಂತ ಹೇಳಿ ಧರ್ಮ ತದ್ವಿಧಿ ಅಂತ ಹೇಳಿದ್ರು. ಅಮರಕೋಶದಲ್ಲಿ ಹೇಳಿರುವಾಗ ವೇದದಲ್ಲಿ ಹೇಳಿರೋದು ಧರ್ಮ ಅನ್ನೋದನ್ನ ಸಾಮಾನ್ಯವಾಗಿ ಹೇಳಿದ್ದಾರೆ. ಅದು ಅವ್ರು ಫಾಲೋ ಮಾಡೋದು ನೆಸರಿಲ್ಲ. ವಾಟ್ ಇಸ್ ದಟ್ ಅಂತ ಫಾಲೋ ಮಾಡೋದು ಬೇರೆ. ಇವರು ನಾಮಲಿಂಗಾನುಶಾಸನ ಅಮರಕೋಶ ಅನ್ನೋದು ಪರ್ಯಾಯ ಪದಗಳು, ಯಾವ ಲಿಂಗದಲ್ಲಿ ಯಾವ ರೂಪ ಬರುತ್ತೆ ಇದೆಲ್ಲ ಹೇಳುವಂತ ಗ್ರಂಥ ಅದು. ಅಮರಕೋಶ ಅಂತ ಹೇಳೋದು. ಆದರೆ ಅದನ್ನ ಪ್ರಾಸಂಗಿಕವಾಗಿ ಇಲ್ಲಿ ಹೇಳ್ತಿದ್ದಾರೆ. ಅವರು ಜೈನರು ಆದರೂ ಹೀಗೆ ಹೇಳಿದ್ದಾರೆ ಅಂತ ಸುಮ್ಮನೆ ಪ್ರಾಸಂಗಿಕವಾಗಿ ಹೇಳಿದ್ದಾರೆ. ಅದರಿಂದ ವೇದದ ಸ್ವತಃ ಪ್ರಾಮಾಣ್ಯ ಅನ್ನೋದು ಜೈಮಿನಿ ಸ್ಪಷ್ಟವಾಗಿ ಅದನ್ನು ಸಾಧಿಸಿದ್ದಾರೆ. ವೇದಾಂತದಲ್ಲಿ ಇನ್ನೂ ಸ್ಪಷ್ಟವಾಗಿ ಅರ್ಥವಾದ ಮಂತ್ರಗಳಿಗೂ ಸ್ವತಃ ಪ್ರಾಮಾಣ್ಯವಿದೆ ಅನ್ನೋದು ಕೂಡ ಸ್ಥಾಪಿತವಾಗಿದೆ. ವೇದಾನಾಂ ಪ್ರಾಮಾಣ್ಯ ಅಂಗತೆಯ ಈಶ್ವರ ಸಿದ್ಧಿ ಸಾಧೀಯಸಿ. ಆದ್ದರಿಂದ ಪ್ರಾಮಾಣ್ಯ ಅಂಗತೆಯ, ಅದರಿಂದ ವೇದಕ್ಕೆ ಪ್ರಾಮಾಣ್ಯ ಬರಬೇಕಾದ್ರೆ ಈಶ್ವರೋಪದಿಷ್ಟವಾಗಿರಬೇಕು. ಈಶ್ವರ ಆಪ್ತ ಅಂತ ಹೇಳಿದ್ರೆ ಈಶ್ವರನ ಆಪ್ತತಮತ್ವ ವೇದದಿಂದಲೇ ತಿಳಿದು ಬರುತ್ತೆ ಅವರಿಗೆ. ಬೇರೆ ಯಾವುದನ್ನು ತಿಳಿಯಕ್ಕಾಗೋದಿಲ್ಲ. ಈಶ್ವರ ಪರಮಾಪ್ತ ಅಂತ ನಿಮಗೆ ಹೇಗೆ ತಿಳಿತೀರಾ ಅಂದರೆ ವೇದದಲ್ಲಿ ಹೇಳಿದೆ ಅಂದರು. ವೇದ ಉಪದೇಶ ಮಾಡಿದವನೇ ಅವನು ತನ್ನ ಉಪದೇಶದಿಂದಲೇ ತನ್ನ ಪ್ರಾಮಾಣ್ಯ ಸಿದ್ಧಿಸಬೇಕಾದ್ರೆ ತನ್ನ ಆಪ್ತತಮತ್ವ ಸಿದ್ಧಿಸುತ್ತೆ ಅಂದರೆ ಅನ್ಯೋನ್ಯಾಶ್ರಯ ದೋಷ ಬರುತ್ತೆ. ಅದಕ್ಕೆಲ್ಲ ಇಲ್ಲಿ ಹೇಳ್ತಾರೆ. ಧರ್ಮಾನುಷ್ಠಾಪನಾರ್ಥಂ ಅಂತ ಶ್ಲೋಕದಲ್ಲಿ ಹೇಳಿರೋದು ಏವಂ ಇತರೇಪಿ ಯದಿ ಸತಪ್ರಾಮಾಣ್ಯಂ ಬ್ರೂಯು ತದಾಗತಿ ವಿಷಯತಿ. ಎಲ್ಲರೂ ಕೂಡ ಸತಪ್ರಾಮಾಣ್ಯ ಹೇಳಿಬಿಟ್ರೆ ಗೌತಮ ಆಗಮವು ಕೂಡ ಬುದ್ಧ ಆಗಮವು ಕೂಡ ಬೌದ್ಧ ಆಗಮವು ಸತಪ್ರಾಮಾಣ್ಯ ಅಂತ ಹೇಳಿದ್ರೆ ಯಾವ ಪುರುಷರಿಂದಲಾದರೂ ರಚಿಸಲ್ಪಟ್ಟದ್ದು ಯಾವುದು ಕೂಡ ಸತಪ್ರಾಮಾಣ್ಯ ಆಗಕ್ಕೆ ಸಾಧ್ಯವಿಲ್ಲ. ಅದರಲ್ಲಿ ದೋಷದ ಸಂಭವವಿದೆ, ದೋಷಗಳವರೆಗೆ ಸಂಭವವಿದೆ. ಆದ್ದರಿಂದ ವೇದವು ಅಪೌರುಷೇಯತ್ವವನ್ನು ಸ್ಥಾಪನೆ ಮಾಡೋದ್ರಿಂದಲೇ ನಮಗೆ ಎಲ್ಲ ಸಿದ್ಧಿಸುತ್ತೆ. ಅದು ಅಪೌರುಷೇಯವಾದದ್ದು ಪುರುಷಕೃತವಲ್ಲ. ಅದಕ್ಕೆ ಬೇಕಾದಷ್ಟು ಪ್ರಮಾಣಗಳಿದೆ, ಬೇಕಾದಷ್ಟು ವೇದದಲ್ಲಿಯೇ ಪ್ರಮಾಣಗಳೆಲ್ಲ ಇದೆ.
ನ್ಯಾಯದಿಂದಲೂ ತರ್ಕಗಳಿಂದಲೂ ಅದನ್ನೆಲ್ಲ ಸಾಧಿಸಿದ್ದಾರೆ. ಬಹಳ ವಿಸ್ತಾರವಾಗಿ ಆಚಾರ್ಯರುಗಳು ಅದನ್ನು ಸ್ಥಾಪನೆ ಮಾಡಿದ್ದಾರೆ. ವೇದ ಪ್ರಾಮಾಣ್ಯ ಜೈಮಿನಿಗಳು ತುಂಬ ಅಪೌರುಷೇಯತ್ವಾಧಿಕಾರ ಅನ್ನೋದೇ ಒಂದು ಅಧಿಕಾರ. ಜೈಮಿನಿಯ ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿ ನಿತ್ಯತ್ವಾಧಿಕಾರ, ಅಪೌರುಷೇಯತ್ವಾಧಿಕಾರ, ಇದೆಲ್ಲ ಅಧಿಕಾರಗಳಲ್ಲಿ ವೇದ ನಿತ್ಯತ್ವ, ಅಪೌರುಷೇಯತ್ವ ಇದೆಲ್ಲ ವಿಧ ವಿಧವಾಗಿ ಸ್ಥಾಪನೆ ಮಾಡಿದ್ದಾರೆ. ಅದಕ್ಕೆ ಮೇಲೆ ಬಾದರಾಯಣರು ಕೂಡ ಅತೇವಚ ನಿತ್ಯತ್ವ ಮೊದಲಾದ ಮೂರು ಸೂತ್ರಗಳಲ್ಲಿ ವೇದ ಅಪೌರುಷೇಯತ್ವ ಮತ್ತು ನಿತ್ಯತ್ವ ಪ್ರಾಮಾಣ್ಯವನ್ನು ಸ್ಥಾಪನೆ ಮಾಡಿದ್ರು. ಅದೆಲ್ಲ ಸ್ಪಷ್ಟವಾಗಿ ಸಾಧಿಸಲ್ಪಟ್ಟಿದೆ. ಆದ್ದರಿಂದ ಅದು ವೇದದ ಪ್ರಾಮಾಣ್ಯ. ಮಿಕ್ಕಿದವರೆಲ್ಲ ಅವರೆಲ್ಲ ಸ್ವತಃ ಪ್ರಾಮಾಣ್ಯ ಒಪ್ಕೊಂಡ್ರೆ ಪೌರುಷೇಯವಾದ ಯಾವುದರಲ್ಲಿಯೂ ಕೂಡ ಪ್ರಾಮಾಣಿಕವಾದದ್ದು ಇಲ್ಲ, ಅಜ್ಞಾನ ಪ್ರಮಾದ ಮೊದಲಾದದ್ದೆಲ್ಲ ದೋಷಗಳು ಸಂಭವವಿದೆ. ಅದು ಯಾವುದು ಕೂಡ ಪೂರ್ಣವಾಗಿ ಸ್ವತಃ ಪ್ರಮಾಣ ಆಗಕ್ಕೆ ಸಾಧ್ಯವಿಲ್ಲ. ನ ವೇದಾನಾಂ ಅಪೌರುಷೇಯತ್ವೇನ ಸ್ವತಃಪ್ರಾಮಾಣ್ಯಾತ್ ತೇನ ಈಶ್ವರ ಸಿದ್ಧಿ ನಿಷ್ಪ್ರತ್ಯೂಹ. ಇದು ತುಂಬ ಮುಂದೆ ಬರುತ್ತೆ ಈ ವಿಷಯವೆಲ್ಲ. ಇದನ್ನ ಮುಂದೆ ಬುದ್ಧಿಸರದಲ್ಲಿ ಎಲ್ಲ ಸ್ಥಾಪನೆ ಮಾಡ್ತಾರೆ. ಅತಏವ ಸರ್ವೈಃ ಅಪಿ ಆಚಾರ್ಯೈಃ ಶಾಸ್ತ್ರಯೋನಿತ್ವಾದಿ ಸೂತ್ರೇ ಪರಮಾತ್ಮನಃ ಶಾಸ್ತ್ರೈಕ ಪ್ರಮಾಣಕತ್ವ ಸಾಧಿತಂ. ವೇದಾಂತಿಗಳೆಲ್ಲ ಇದನ್ನೇ ಒಪ್ಕೊಳ್ಳೋದು. ಶಾಸ್ತ್ರಯೋನಿತ್ವಾತ್ ಒಂದು ಸೂತ್ರದಲ್ಲಿ ಪರಮಾತ್ಮನಃ ಶಾಸ್ತ್ರೈಕ ಪ್ರಮಾಣಕತ್ವಂ, ಶಾಸ್ತ್ರವೇ ಪ್ರಮಾಣ ಅನ್ನೋದು ತಹ ವೇದೋಪದೇಷ್ಟತೆಯ ನ ಈಶ್ವರ ಸಿದ್ಧಿ. ಇದು ಹಿಂದಿನ ಶ್ಲೋಕಕ್ಕೆ ಇವರು ಸ್ವಲ್ಪ ಅಧಿಕವಾಗಿ ಮಾಡುವ ವಿಚಾರ. ಅದ ಮೇಲೆ ಈಗ ವೇದೋಪದೇಶ ಅಂತ ಹೇಳಿ ಸಾಧಿಸಕ್ಕಾಗೋದಿಲ್ಲ ಅನ್ನೋದನ್ನು ಹೇಳಿದ್ರು. ಈಗ ಕಾರ್ಯಾನುಮಾನವನ್ನು ನೋಡ್ತಾರೆ. ಕಾರ್ಯತ್ವ ಹೇತುಕಂ ಈಶ್ವರಾನುಮಾನೋಪಿ ನ ಪ್ರತಿಷ್ಠತಿ ಸಾಧ್ಯಂ ಇತ್ಯಾದಿ. ಇದರಲ್ಲಿ ಸ್ವಲ್ಪ ವಿಸ್ತಾರವಾಗಿ ವಿಚಾರ ಮಾಡಿ ಸ್ಪಷ್ಟಪಡಿಸ್ತಾರೆ. ಎಷ್ಟೋ ವಿಚಾರಗಳನ್ನು, ನ್ಯಾಯದರ್ಶನದ ವಿಚಾರಗಳನ್ನೆಲ್ಲ ಇಲ್ಲಿ ಹೇಳ್ತಾರೆ ಅಧಿಕವಾಗಿ. ಸಪಕ್ಷೆ ಅಂತ ಹೇಳಿದ್ರೆ ದೃಷ್ಟಾಂತದಲ್ಲಿ ಯಾದೃಶ ರೂಪ ವಿಶಿಷ್ಟಂ ಸಾಧ್ಯಂ, ಯಾವ ರೂಪಗಳನ್ನು ಹೊಂದಿರುವಂತಹ ಸಾಧ್ಯವು ಸಪಕ್ಷದಲ್ಲಿ ನಮಗೆ ಹೇತು ವ್ಯಾಪಕಂ, ಹೇತುಡನೆ ವ್ಯಾಪ್ತಿ, ಸಾಧ್ಯಕ್ಕೂ ಹೇತುಗೂ ವ್ಯಾಪ್ತಿ ಇರಬೇಕು. ಹೊಗೆಗೂ ಬೆಂಕಿಗೂ ಒಂದು ವ್ಯಾಪ್ತಿ ಇರಬೇಕು. ಹೊಗೆಯನ್ನು ನೋಡಿ ಪರ್ವತದಲ್ಲಿ ಬೆಂಕಿಯನ್ನು ಸಾಧಿಸ್ತಾ ಇದ್ದೀವಿ, ಬೆಂಕಿ ಸಾಧ್ಯ, ಪರ್ವತ ಪಕ್ಷ, ಹೊಗೆ ಅನ್ನೋದು ಹೇತು. ಹೇತುವಿಗೂ ಸಾಧ್ಯಕ್ಕೂ ನಿಯತವಾದ ಒಂದು ವ್ಯಾಪ್ತಿ ಇರಬೇಕು. ಅದು ಯಾವ ರೂಪಗಳಲ್ಲಿ ಇದೆಯೋ ಅದೇ ರೂಪ ದೃಷ್ಟಾಂತದ ಮುಂದೆ ಹೇಳಿ ಅದನ್ನು ಸಾಧಿಸಬೇಕು. ದೃಷ್ಟಾಂತದಲ್ಲಿ ಹೇಗಿದೆಯೋ ಹಾಗೆಯೇ ಪಕ್ಷದಲ್ಲಿಯೂ ಸಾಧಿಸಬೇಕು. ಬೇರೆ ಬೇರೆ ರೂಪದಲ್ಲಿ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಇಲ್ಲಿ ಅದೇ ಹೇಳ್ತಿದ್ದಾರೆ. ಯಾದೃಶ ರೂಪ ವಿಶಿಷ್ಟಂ ಸಾಧ್ಯಂ ಹೇತು ವ್ಯಾಪಕಂ ಅವಗತಂ ಪೂರ್ವಂ ಗೃಹೀತಂ ತಾದೃಕ್ಕಿ ತಾದೃಶ ರೂಪವಿಷ್ಟಮೇವ ಸಾಧ್ಯಂ ಪಕ್ಷೇಪಿ ಸ್ಯಾತ್ ಸಿದ್ಧೇತ್. ಪಕ್ಷದಲ್ಲಿಯೂ ಹಾಗೆಯೇ. ಆದ್ದರಿಂದ ಪಕ್ಷದಲ್ಲಿ ಇವಾಗ ಪ್ರೂವ್ ಮಾಡ್ತಿರೋದು ಸಪಕ್ಷ ಅನ್ನೋದು ದೃಷ್ಟಾಂತ. ಇಲ್ಲಿ ನಾವು ಒಂದು ಹೇತುವನ್ನು ಇಟ್ಕೊಂಡು ಸಾಧ್ಯವನ್ನು ಪ್ರೂವ್ ಮಾಡ್ತಾ ಇದ್ದೀವಿ ಪಕ್ಷದಲ್ಲಿ. ಅಲ್ಲಿ ಯಾವ ದೃಷ್ಟಾಂತದಲ್ಲಿ ಹೇತುಗೂ ಸಾಧ್ಯಕ್ಕೂ ಯಾವ ರೀತಿಯಾದ ಸಂಬಂಧ ಇದೆಯೋ ಅದೇ ರೀತಿ ಇಲ್ಲಿಯೂ ಆ ರೂಪ ವಿಶಿಷ್ಟವಾಗಿಯೇ ಇಲ್ಲಿಯೂ ಕೂಡ ನಮಗೆ ಸಿದ್ಧಿಸುತ್ತೆ ಹೊರತು ಅದಕ್ಕಿಂತ ಬೇರೆಯಾಗಿ ಸಿದ್ಧಿಸೋದಿಲ್ಲ ಅನುಮಾನದಲ್ಲಿ. ಅದುವೇ ಅನುಮಾನದ ಪ್ರಧಾನವಾದ ವಿಷಯ ಅದರಲ್ಲಿ. ಆದ್ದರಿಂದ ಏವಂ ಸಪಕ್ಷೇ ದೃಷ್ಟತುಲ್ಯಸ್ಯ ಸಾಧ್ಯಸ್ಯೈವ ಪಕ್ಷೇಪಿ ಸಿದ್ಧೇಃ ಕಾರ್ಯತಾದ್ಯೈಸ್ತು ಕಾರ್ಯತ್ವಾದಿವಿಸ್ತು ಹೇತುಭಿಃ ವಿಮತೆ ಪಕ್ಷೆ ಕರ್ತಾ ಸಿದ್ಧ್ಯನ್ ಕರ್ತಾ ಕರ್ಮಾದಿಯುಕ್ತಃ ಏವ ಪ್ರಸಜತಿ ತತ್ ಕರ್ಮ ತತ್ಕೃತ ಶರೀರಾದಿಯುಕ್ತಃ ಏವ ಪ್ರಸಜತಿ. ಕುಂಬಾರನಿಗೆ ಕರ್ಮವಶ್ಯವಾದ ಶರೀರ, ಇಂದ್ರಿಯಗಳು ಎಲ್ಲ ಇದೆ. ಇದೆಲ್ಲ ಇಟ್ಟುಕೊಂಡೇ ಅವನು ಕಾರ್ಯ ಮಾಡೋಕ್ಕೆ ಸಾಧ್ಯ. ಲೋಕದಲ್ಲಿ ಯಾವುದೇ ಕಾರ್ಯತ್ವವನ್ನು ಕಾರ್ಯಕಾರಣ ಭಾವ ನಾವು ನಿರೂಪಣೆ ಮಾಡಿದ್ರು ಸಕರ್ತೃಕ ಅಂತ ಈ ರೀತಿಯ ನಮಗೆ ಸಿದ್ಧಿಸುತ್ತೆ. ಇದನ್ನು ಇಟ್ಕೊಂಡು ಈಶ್ವರನಿಗೆ ನೀವು ಅನ್ವಯಿಸಿದ್ರೆ ಪಕ್ಷದಲ್ಲಿ ಜಗತ್ತಿನ ಸೃಷ್ಟಿ ಈಶ್ವರನಿಂದ ಮಾಡಲ್ಪಟ್ಟಿತು ಅಂತ, ಅಲ್ಲಿ ಇದಕ್ಕಿಂತ ವಿರುದ್ಧವಾದ ಅಕರ್ಮವಶ್ಯನಾದವನ್ನು ಹೇಗೆ ಸಿದ್ಧಿಸ್ತಾನಲ್ಲಿ, ಇಲ್ಲಿ ಯಾವ ರೀತಿ ಸಿದ್ಧಿಸ್ತಾನೋ ಅದೇ ರೂಪ ತಾನೇ ಅಲ್ಲಿಯೂ ಸಿದ್ಧಿಸಬೇಕು. ಆದ್ದರಿಂದ ಅಲ್ಲೂ ಕರ್ಮವಶ್ಯನಾಗಿ ಶರೀರ ಹೊಂದಿದವನಾಗಿ ಮುಂದಿನ ಅನುಮಾನ ಅದೇ ಮುಂದೆ ಬರುತ್ತೆ. ಶರೀರ ಇದೆಯೋ ಇಲ್ಲವೋ ಅಂತ ಪ್ರಶ್ನೆ ಬರುತ್ತೆ. ಶರೀರ ಇಂದ್ರಿಯಗಳು ಇಲ್ಲದೆ ಹೋದರೆ ಹೇಗೆ ಅವನು ಸೃಷ್ಟಿ ಮಾಡ್ತಾನೆ ಈಶ್ವರ? ಶರೀರ ಇಂದ್ರಿಯ ಇರಬೇಕಾದ್ರೆ ಅದು ಸೃಷ್ಟಿ ಮಾಡ್ತಾ ಇನ್ನೊಬ್ಬ ಇರಬೇಕು. ಅವನು ಕಾರ್ಯವಾಗಿಬಿಡ್ತಾನೆ, ಈಗ ಅನಿತ್ಯವಾಗಿಬಿಡ್ತಾನೆ. ಶರೀರ ಇಂದ್ರಿಯಗಳೆಲ್ಲ ಇದ್ದರೆ ಉತ್ಪನ್ನವಾಗುವುದೆಲ್ಲ ಅನಿತ್ಯ. ಈಶ್ವರನ ನಿತ್ಯ ಅಂತ ಹೇಳಬೇಕು, ಸರ್ವಜ್ಞತ್ವ ಅಂತ ಹೇಳಬೇಕು. ಇಂತಹವನು ಘಟಾದಿ ದೃಷ್ಟ ಅಂತ ಇಟ್ಕೊಂಡು ಕಾರ್ಯ ಅನುಮಾನ ಮಾಡೋದು ಸಾಧ್ಯವೇ ಇಲ್ಲ ಅನ್ನೋದು ಇಲ್ಲಿ ಪ್ರಧಾನವಾಗಿ.
ಮುಂದೆ ಈ ಶರೀರ ವಿಷಯ ಎಲ್ಲ ಮುಂದೆ ಬರುತ್ತೆ. ಅದರ ಮೇಲೆ ಅವ್ರು ಬೇಕಾದಷ್ಟು ವಾದಗಳನ್ನು ಮಾಡ್ತಾರೆ. ಈಶ್ವರಸ್ತು ಅಕರ್ಮವಶ್ಯ ಕಥಂ ಅನುಮಾನೇನ ಸಿದ್ಧೇತೆ. ಅದಕ್ಕೆ ಅವ್ರು ಹೇಳಿದ್ರು, ಕ್ಷಿತ್ಯಂಕುರಾದಿಕಂ ಸಕರ್ತೃಕಂ ಕಾರ್ಯತ್ವಾತ್ ಯನುಮಾನೇನ ಚ ಜಗತ್ಸೃಷ್ಟತೆಯ ಈಶ್ವರ ಸಾಧ್ಯತೆ ತಾರ್ಕಿಕೈ. ಅದೇ ಇದು ಕ್ಷಿತಿ ಅಂಕುರಾದಿಕಂ ಅಂದರೆ ಪೃಥ್ವಿ, ಮತ್ತು ಈ ಒಂದು ಗಿಡ ಹಾಕಿದ್ರೆ ಮೊಳಕೆ ಗಿಡವಾಗಿ ಬೆಳೆಯುತ್ತೆ. ಅಲ್ಲಿ ಅಲ್ಲಿ ಯಾರು ಕರ್ತ ಕಂಡು ಬರೋದಿಲ್ಲ. ಗಿಡ ಬೀಜ ಹಾಕಿಬಿಟ್ರೆ ನೆಲದಲ್ಲಿ ಒಂದು ಮರ ಬೆಳೆಯುತ್ತೆ. ಮರ ಬೆಳೆಯೋದು ಕಾರ್ಯವಾಯಿತು. ಅಲ್ಲಿ ಯಾರು ಕರ್ತ ಮರವನ್ನು ಮಾಡಿದವನು ಯಾರು ಕಂಡು ಬರೋದಿಲ್ವಲ್ಲ. ಆದರೂ ಅಲ್ಲೊಬ್ಬ ಕರ್ತವನ್ನು ನಾವು ಊಹಿಸ್ಕೊಳ್ಬೇಕು. ಅವನೇ ಈಶ್ವರ ಅಂತ ಹೇಳ್ತಾರೆ ಅವರು. ಪ್ರಪಂಚದಲ್ಲಿ ಹಾಗೆಯೇ. ಯಾಕೆ ಅಂದರೆ ಎಲ್ಲೆಲ್ಲಿ ಕಾರ್ಯವಿದೆಯೋ ಅಲ್ಲೆಲ್ಲ ಒಬ್ಬ ಕರ್ತ ಇರಬೇಕು ಅಂತ ಹೇಳಿದ್ರು. ಅದನ್ನು ಇಟ್ಟುಕೊಂಡು ಅಲ್ಲಿ ಯತ್ರ ಯತ್ರ ಕಾರ್ಯತ್ವಂ ತತ್ರ ತತ್ರ ಸಕರ್ತೃಕತ್ವಂ ಯಥಾ ಘಟಾದವು. ಘಟ ಮೊದಲಾದವುಗಳಲ್ಲಿ ಹೇಗೆಯೋ ಹಾಗೆಯೇ ಕಾರ್ಯ ಇರೋ ಕಡೆ ಎಲ್ಲ ಇರುತ್ತೆ, ಒಬ್ಬ ಕರ್ತ ಇರಲೇಬೇಕು ಅಂತ ವ್ಯಾಪ್ತಿ. ಈ ವ್ಯಾಪ್ತಿಯನ್ನು ಪ್ರದರ್ಶನ ತೋರಿಸ್ತಾರೆ ಇಲ್ಲಿ. ಕಾರ್ಯತ್ವವಿದ್ದರೆ ಕರ್ತ ಇರಬೇಕು. ಘಟ ಮೊದಲಾದಲ್ಲಿ ಕುಂಬಾರ ಮೊದಲಾದವನು ಇರೋ ಹಾಗೆ. ಏವಂ ವ್ಯಾಪ್ತಿಗ್ರಹಣ ವೇಲಾಯಾಮ್ ಯಾದೃಶ ಸಕರ್ತೃಕತ್ವಂ ಸಪಕ್ಷೇ ಘಟಾದವು ದೃಷ್ಟಂ ಅನಯಾ ವ್ಯಾಪ್ತಿಯ ಪಕ್ಷೇ ಕ್ಷಿತ್ಯಂಕುರಾದವು ಸಿದ್ಧ್ಯನ್ ಕರ್ತ ಘಟಾದವು ದೃಷ್ಟ ಕುಲಾದಿ ತುಲ್ಯ ಏವ ಸಿದ್ಧೇತೆ. ಕುಂಬಾರ ಮೊದಲಾದವಂತೆ ಅಲ್ಲಿಯೂ ಸಿದ್ಧಿಸಬೇಕೇ ಹೊರತು ಅದಕ್ಕಿಂತ ವಿಲಕ್ಷಣನಾದ ಅಕರ್ಮವಶ್ಯನಾದವನ್ನು ಸಿದ್ಧಿಸಕ್ಕೆ ಸಾಧ್ಯವಿಲ್ಲ. ತತಶ್ಚ ಅನುಮಯೇನ ತತಶ್ಚ ಅನೇನ ಅನುಮಾನೇನ ಸಿದ್ಧನ್ನೀಶ್ವರ ಕುಲಾಲತುಲ್ಯ ಏವ ಕಶ್ಚಿತ್ ಚೇತನಃ ಕರ್ಮಪರಿವಶಃ ಸಿದ್ಧ್ಯೇತೆ ನತು ವಿಲಕ್ಷಣ ಈಶ್ವರ ಸಿದ್ಧೇತೆ. ಇದು ನಮ್ಮ ಮೊದಲ ವಾದ. ಇದಕ್ಕೆ ಅವರು ಪ್ರತಿತರ್ಕ ಮಾಡ್ತಾರೆ. ಇದರಲ್ಲಿ ಈಶ್ವರ ಕರ್ಮಪರವಶೇವ ಸಿದ್ಧೇತಿ ಆಪಾದನಂ ನ ಘಟತೆ. ನೀವು ನಮ್ಮ ಮೇಲೆ ಈ ಆಪಾದನೆ ಮಾಡ್ತಾ ಇದ್ದೀರಾ, ಕರ್ಮಪರವಶನಾದನೆ ಆಗ್ಬೇಕಾ ಈಶ್ವರ ಅಂತ. ಇದು ಸರಿ ಇಲ್ಲ ಅಂತ ಅವ್ರು ನಮಗೆ ಪ್ರತಿತರ್ಕ ಇದು. ಅದಕ್ಕೆ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಅವರು. ಈಶ್ವರಂ ಸಿದ್ಧಂ ಕೃತ್ವ ಏವ ಆಪಾದ್ಯತೆ ಉತ ಈಶ್ವರಂ ಅಸಿದ್ಧಂ ಕೃತ್ವ. ಈಶ್ವರ ಸಿದ್ಧನಾಗಿದ್ದಾರೋ ಮೊದಲೇ ನಿಮಗೆ, ಇಲ್ಲ ಸಿದ್ಧನಾಗಿಲ್ವೋ ಇನ್ನು? ಯಾವುದನ್ನು ಇಟ್ಕೊಂಡು ಈ ರೀತಿ ನಮ್ಮ ಮೇಲೆ ಈ ಆಪಾದನೆ ಮಾಡ್ತಾ ಇದ್ದೀರಾ, ಕರ್ಮವಶನಾಗಿರಬೇಕು ಅಂತ? ಎರಡನೆಯದು ಸಾಧ್ಯವಿಲ್ಲ. ಯಾಕೆಂದರೆ ಈಶ್ವರನೇ ಅಸಿದ್ಧನಾದ ಮೇಲೆ ಅವನು ಕರ್ಮವಶವಾಗಲಿ ಅಕರ್ಮವಶವಾಗಲಿ ಅನ್ನೋ ಪ್ರಶ್ನೆಯೇ ಬರೋದಿಲ್ಲ ಅಲ್ಲಿ. ಈಶ್ವರ ಸೇವಾ ಅಸಿದ್ಧತ್ವೇ ಕರ್ಮವಶತ್ವ ಆಪಾದನಂ ಅಜ್ಞಾತಪುತ್ರಸ್ಯ ಅಜಾತಪುತ್ರಸ್ಯ ನಾಮಕರಣವತ್. ಅಜಾತಪುತ್ರಸ್ಯ ನಾಮಕರಣವತ್ ನ ಘಟತೆ. ಅದು ಆಗೋದಿಲ್ಲ. ಇಲ್ಲದೇ ಇರೋ ಈಶ್ವರನೇ ಇಲ್ಲದೆ ಇರುವಾಗ ಅವನು ಕರ್ಮವಶ್ಯನೋ ಅಕರ್ಮವಶ್ಯನೋ ಅಂತ ಅದ್ರ ಬಗ್ಗೆ ಪ್ರಶ್ನೆ ಬರೋದಿಲ್ಲ. ಮೊದಲನೆಯದು ನೀವು ಹೇಳೋದು ಸರಿ ಇಲ್ಲ ಅಂದರು. ಈಶ್ವರ ಸಿದ್ಧನಾಗಿದ್ದರೂ ಅವನನ್ನು ಈ ಅನುಮಾನದಿಂದ ಪ್ರೂವ್ ಮಾಡೋಕ್ಕಾಗಲ್ಲ ಅಂತ ನಾವು ಏನು ಹೇಳಿದ್ವೋ, ಕರ್ಮವಶ್ಯನಾಗೆ ಸಿಗ್ತಾನೆ ಅಂತ ನೀವು ಹೇಳೋದು ಸರಿ ಇಲ್ಲ ಅಂತ ಅವರು ಪ್ರತಿತರ್ಕ ಮಾಡ್ತಾರೆ. ಯಾಕೆ ಅಂದರೆ ಈಶ್ವರಸ್ಯ ಸಿದ್ಧತ್ವಾದೇವ. ಈಶ್ವರ ಸಿದ್ಧ ಆಗ್ಬಿಟ್ಟಿದ್ದಾನಲ್ಲ ಆಗಲೇ. ಸಿದ್ಧಸ್ಯ ನಿರಾಕರಣ ಅಯೋಗಾತ್. ನಿರಾಕರಣೆ ಮಾಡೋಕ್ಕಾಗೋದಿಲ್ಲ ಸಿದ್ಧನಾದ್ದನ್ನು. ಅದನ್ನು ಇವಾಗ ಆಶಂಕೆ ಮಾಡ್ತಾರೆ. ಏತತ್ ಇತ್ಯಾದಿ ಅದನ್ನೇ ಇಲ್ಲಿ ಏತತ್ ತತ್ಸಿದ್ಧ ಸಿದ್ಧೋ ನಗಡತೆ ಇತಿ ನಕ್ಷ್ಮಾದಿಪಕ್ಷೆ ಸಪಕ್ಷ ವ್ಯಾಪ್ತಾಕಾರ ಪ್ರಸಂಗಾತ್ ತದನುಪಗಮನೆ ನ ಕ್ವಚಿತ್ ಸ್ಯಾತ್ ಪ್ರಸಂಗ. ಇದು ಸ್ವಾಮಿ ದೇಶಿಕನ್ ಹೇಳೋದು ಇದಕ್ಕೆ. ಏವಂ ಆಪಾದನಂ ಸಿದ್ಧೋ ವಾ ನ ಘಟತೆ. ಇದಕ್ಕೆ ಸಿದ್ಧಿಸಿರಲಿ ಸಿದ್ಧಿಸೇ ಇರಲಿ, ಈ ರೀತಿ ಆಪಾದನೆ ಮಾಡೋದು ಸರಿ ಇಲ್ಲ ನೀವು ನಮ್ಮ ಮೇಲೆ ಅನ್ನೋದನ್ನ ಇವಾಗ ನಿರಾಕರಣೆ ಮಾಡ್ತಾರೆ. ಇತಿ ನ ಅಲ್ಲಿಯವರೆಗೂ ಏತತ್ ಸಿದ್ಧೋ ನ ಘಟತೆ ಇತಿ ನ. ಇದು ಅವ್ರು ಮಾಡುವ ಪ್ರತಿತರ್ಕ. ಸಿದ್ಧಿಸಿದ್ರು ಸಿದ್ಧಿಸೇ ಇದ್ರು ಕರ್ಮವಶ್ಯ ಅಂತ ನೀವು ಹೇಳ್ತೀರಲ್ಲ, ಕರ್ಮವಶ್ಯನಾಗಿ ಸಿದ್ಧಿಸ್ತಾನೆ ಅನ್ನೋದು ಸರಿ ಇಲ್ಲ ಅಂತ ಅವರು ನಮ್ಮ ಮೇಲೆ ಪ್ರತಿತರ್ಕ ಮಾಡಿದ್ರಲ್ಲ, ಅದು ಸರಿ ಇಲ್ಲ ಅಂತ ಇಲ್ಲಿನ ಅನ್ನೋ ಶಬ್ದದಿಂದ ಹೇಳ್ತಾ ಇದ್ದಾರೆ. ಏತನ್ನಿರಾಕರೋತಿ ಇತಿ ನ ಇತಿ. ಯಾಕೆ ಹೀಗೆ ಹೇಳ್ತೀರಾ ಅಂತ ಅವ್ರು ಮತ್ತೆ ನಮ್ಮನ್ನು ಪ್ರಶ್ನೆ ಮಾಡಿದ್ರೆ, ಕ್ಷ್ಮಾದಿ ಇತಿ ಕ್ಷ್ಮಾದಿ ಪಕ್ಷೆ ಅಂದರೆ ಪೃಥ್ವಿ ಮೊದಲಾದದ್ದು. ಕ್ಷ್ಮ ಅಂದರೆ ಪೃಥ್ವಿ. ಕ್ಷಿತ್ಯಾದಿ ರೂಪೆ ಪಕ್ಷೆ ಸಪಕ್ಷ ವ್ಯಾಪ್ತಾಕಾರ ಪ್ರಸಂಗಾತ್. ಸಪಕ್ಷದಲ್ಲಿ ವ್ಯಾಪ್ತ ನಿರೂಪಕತೆಯ ಆಶ್ರಯತೆಯ ವ್ಯಾಪ್ತಿ ವಿಶಿಷ್ಟೋಯಾಕಾರ ತಸ್ಯ ಪ್ರಸಂಗಾತ್ ಆಪಾದನಾತ್ ಎಂದು.
ನಿರೂಪಕತೆಯ ವ್ಯಾಪ್ತಿ ವಿಶಿಷ್ಟ ಸಾಧ್ಯ, ಆಶ್ರಯತೆಯ ವ್ಯಾಪ್ತಿ ವಿಶಿಷ್ಟ ಹೇತು, ಇದೆಲ್ಲ ಇಲ್ಲಿ ವಿವರಿಸ್ತಾರೆ. ನ್ಯಾಯದರ್ಶನದಲ್ಲಿ ಹೇಳುವಂಥದ್ದು ಯಾವುದನ್ನು ನಿರೂಪಣೆ ಮಾಡಬೇಕೋ ಅದನ್ನು ವ್ಯಾಪ್ತಿ ನಿರೂಪಕತೆಯ ವ್ಯಾಪ್ತಿ ವಿಶಿಷ್ಟ ಸಾಧ್ಯ ಯಾವುದು ಅಂದರೆ ನಿರೂಪಕನಾಗಿರುವಂತೆ ವ್ಯಾಪ್ತಿ ವಿಶಿಷ್ಟನಾದವನು ಅಂತ ಹೇಳೋದು. ಹೇತು ಅಂತ ಹೇಳಿದ್ರೆ ಆಶ್ರಯತೆಯ ವ್ಯಾಪ್ತಿ ವಿಶಿಷ್ಟಯ, ಅಲ್ಲಿ ಆಶ್ರಯ ಇರಬೇಕು. ಇಲ್ಲೇ ಹೋದರೆ ಅಸಿದ್ಧಿ ಆಗುತ್ತೆ. ಅದು ಆಶ್ರಯವೇ ಇಲ್ಲೇ ಹೋದರೆ ಹೇತು ಅಸಿದ್ಧಿ ಎನ್ನುವ ಹೇತ್ವಾಭಾಸವಾಗುತ್ತೆ. ಹೇತು ಸಾಧ್ಯಯೋ ಇದು ನ್ಯಾಯದರ್ಶನದ ಪ್ರಕ್ರಿಯೆ. ಇದಕ್ಕೆಲ್ಲ ನೀವು ತರ್ಕ ಸಂಗ್ರಹ, ಸಿದ್ಧಾಂತ ಮುಕ್ತಾವಳಿ ಇದೆಲ್ಲ ಸ್ವಲ್ಪ ನೋಡಿದರೆ ಇದೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಸುಲಭ ಆಗುತ್ತೆ. ಇಲ್ಲದೆ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಸಾಮಾನ್ಯವಾಗಿ ಇದು ವಿಷಯವನ್ನು ತಿಳಿದುಕೊಳ್ಬೋದು. ಹೇತುಗೂ ಸಾಧ್ಯಕ್ಕೂ ಯಾದೃಶ ರೂಪ ವಿಶಿಷ್ಟಯೋ ವ್ಯಾಪ್ತಿ ಸಪಕ್ಷೆ ಪೂರ್ವ ಗೃಹೀತ ತಾದೃಶ ಆಕಾರಸ್ಯ ಆಪಾದನಂ ನ ಸಿದ್ಧ ಸಿದ್ಧಿಭ್ಯಾಂ ವ್ಯಾಘಾತ ಈಶ್ವರಂ ಪ್ರತಿ ಏಕೀಕೃತ್ಯ ಆಪಾದನೆ ತಥಾ ದೋಷ ಸ್ಯಾತ್. ಈಶ್ವರನನ್ನು ಒಬ್ಬನ ಮಾತ್ರ ಹೇಳಿದ್ರೆ ಹಾಗೆ ನೀವು ಮಾಡ್ಬೋದು. ನತು ವಿಶಿಷ್ಟಸ್ಯ ಆಪಾದನೆ, ಅಂದರೆ ವಿಶಿಷ್ಟವಾದ ಆಕಾರವೇ ಮುಖ್ಯ ಅಲ್ಲಿ. ಘಟಾದೌ ಹಿ ಸಪಕ್ಷೆ ಶರೀರಕರ್ತೃಕತ್ವಂ ದೃಷ್ಟಂ ಶಿತ್ಯಾದೌ ಅಪಿ ತದೇವ ಆಪಾದ್ಯತೆ. ಶಿತ್ಯಾದಿಕಂ ಯದಿ ಸಕರ್ತೃಕಂ ಸ್ಯಾತ್ ಘಟಾದಿವತ್ ಶರೀರಕರ್ತೃಕಂ ಸ್ಯಾತ್ ಇತ್ಯಾಪಾದನೇನ ಪೂರ್ವೋಕ್ತ ದೋಷ. ನಾವು ಹೇಳ್ತೀವಿ ಬರೀ ಈಶ್ವರನ ಮಾತ್ರ ಯಾವ ಒಂದು ವಿಶೇಷಣವಿದೆ. ಘಟವನ್ನು ಮಾಡಿದವನು ಕುಂಬಾರ, ಅವನಿಗೆ ಒಂದು ಶರೀರವಿದೆ, ಇಂದ್ರಿಯವಿದೆ, ಕರ್ಮವಿದೆ, ಇದೆಲ್ಲ ಇದೆ. ಈ ಶರೀರ ಇಂದ್ರಿಯ ಕರ್ಮಗಳನ್ನೆಲ್ಲ ಬಿಟ್ಟುಬಿಟ್ಟು ಬರೀ ಒಬ್ಬ ಕುಂಬಾರ ಚೇತನ ಅಂತ ಹೇಳಿ ಈ ರೀತಿ ಚೇತನನನ್ನು ಸಾಧ್ಯದಲ್ಲಿ ನೀವು ಈಶ್ವರ ಅಂತ ನೀವು ಸಾಧಿಸಿದ್ರೆ ಆವಾಗ ನಾವು ಹೇಳೋದ್ರ ಮೇಲೆ ಆಕ್ಷೇಪ ಮಾಡ್ಬೋದು. ನಾವು ಹೇಳಿದ್ವಿ ಕುಂಬಾರನಂತೆಯೇ ಇಲ್ಲಿಯೂ ಕರ್ಮವಶ್ಯ ಸಿಗ್ತಾನೆ ಅಂತ. ಅವ್ರು ಹೇಳ್ತಾರೆ ಕುಂಬಾರನಂತೆ ಅಂತ ಹೇಳಬೇಕಾಗಿಲ್ಲ, ಬರೀ ಈಶ್ವರನ ಹಾಗೂ ಸಿದ್ಧಿಸ್ಬೋದು ಬೇಕಾದರೆ. ನಾವು ಹೇಳ್ತೀವಿ ಯಾವ್ಯಾವ ಆಕಾರ ವಿಶಿಷ್ಟನಾಗಿ ಕುಂಬಾರನಿದ್ದಾನೋ ಆ ಆಕಾರ ವಿಶಿಷ್ಟನಾಗಿಯೇ ಸಾಧ್ಯವೂ ಇರಬೇಕು. ಪಕ್ಷದಲ್ಲಿಯೂ ಹಾಗೆಯೇ ಇರಬೇಕು, ಬೇರೆ ರೀತಿ ಇರಕ್ಕೆ ಸಾಧ್ಯವಿಲ್ಲ. ಆಕಾರಗಳನ್ನೆಲ್ಲ ತೆಗೆದುಬಿಟ್ಟು ಬರೀ ಚೈತನ್ಯ ಅಂತ ಹೇಳಿದ್ರೆ, ಬರೀ ಈಶ್ವರ ಎಲ್ಲ ಬಿಟ್ಟುಬಿಡಿ ಅಂತ ಹೇಳಿದ್ರೆ ಅನುಮಾನಕ್ಕೆ ವಿರುದ್ಧ, ಇದು ದೋಷವಾಗುತ್ತೆ ಅದು. ಆದ್ದರಿಂದ ಹಾಗೆ ಮಾಡಕ್ಕೆ ನೀವು ಆಗೋದಿಲ್ಲ. ಆದ್ದರಿಂದಲೇ ಇಲ್ಲಿ ಹೇಳ್ತಿರೋದು ಈಶ್ವರಂ ಪ್ರತಿ ಏಕೀಕೃತ್ಯ ಆಪಾದನೆ ತಥಾ ದೋಷ ಸ್ಯಾತ್. ಈಶ್ವರ ಒಬ್ಬನೇ ಅಂತ ಹೇಳಿ ಬೇರೆ ಯಾವ ಆಕಾರ ವಿಶಿಷ್ಟ ನತು ವಿಶಿಷ್ಟಸ್ಯ ಆಪಾದನೆ, ವಿಶಿಷ್ಟವಾದದ್ದೆಲ್ಲ ನಾವಿಲ್ಲಿ ಆಪಾದನೆ ಮಾಡ್ತಾ ಇರೋದು, ಅದರಲ್ಲಿ ಯಾವ ದೋಷ ಇಲ್ಲ. ಯಾಕೆ ಅಂದರೆ ಸಪಕ್ಷದಲ್ಲಿ ಶರೀರಕರ್ತೃಕತ್ವ ದೃಷ್ಟಂ ಕ್ಷಿತ್ಯಾದವಪಿ ತದೇವ ಕ್ಷಿತ್ಯಾದಿಕಂ ಯದಿ ಸಕರ್ತೃಕಂ ಸ್ಯಾತ್ ಘಟಾಧಿವತ್ ಶರೀರಕರ್ತೃಕಂ ಸ್ಯಾತ್. ಆದ್ದರಿಂದ ಆ ರೀತಿಯಾಗಿ ಒಬ್ಬ ಶರೀರ ಉಳ್ಳವನೇ ಮಾಡಬೇಕು ಅಂತಾನೆ ನೀವು ಪ್ರೂವ್ ಮಾಡೋಕ್ಕೆ ಸಾಧ್ಯ ಈ ಅನುಮಾನದಲ್ಲಿ, ಬೇರೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಅದನ್ನು ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಕ್ಷಿತ್ಯಂತ್ಯಾಗ್ಂ ಸಕರ್ತೃಕಂ ಕಾರ್ಯತ್ವಾದಿ ಪ್ರಯೋಕ್ತಿವು ಸಕರ್ತೃಕತ್ವಂ ನ ಶರೀರಕರ್ತೃಕತ್ವಂ ಸಮ್ಮತಂ. ಅಲ್ಲಿ ಹೇಳುವಾಗ ಅವರಿಗೆ ನ್ಯಾಯದರ್ಶನದಲ್ಲಿ ಈಶ್ವರನಿಗೆ ಶರೀರವಿಲ್ಲ, ಶರೀರ ಒಪ್ಕೊಳ್ಳಲ್ಲ ಅವರು. ನಿತ್ಯವಾದ ಒಂದು ಮನಸ್ಸಿದೆ, ಅವನ ಜ್ಞಾನ ನಿತ್ಯ ಅಂತ ಹೇಳಿದ್ರು. ಮನಸ್ಸು ನಿತ್ಯ ಅವರ ಇದರಲ್ಲಿ, ಅವರ ದರ್ಶನದಲ್ಲಿ ಮನಸ್ಸು ನಿತ್ಯ. ಈಶ್ವರನ ಜ್ಞಾನ ಮಾತ್ರ ನಿತ್ಯ, ಚೇತನನ ಜ್ಞಾನ ಅನಿತ್ಯ. ಈ ಆತ್ಮರುಗಳೆಲ್ಲ ಅನೇಕ ಆತ್ಮರುಗಳನ್ನು ಒಪ್ಕೊಳ್ತಾರೆ. ಒಂದು ದೇಹದಲ್ಲಿ ಒಬ್ಬೊಬ್ಬ ಆತ್ಮ ಇದ್ದಾನೆ, ಅವರ ಜ್ಞಾನವೆಲ್ಲ ಅನಿತ್ಯ ಅಂತ ಹೇಳಿದ್ರು. ಈಶ್ವರನ ಜ್ಞಾನ ಮಾತ್ರ ನಿತ್ಯ ಅಂತ ಒಪ್ಕೊಂಡ್ರು. ಯಾಕೆ ಅಂದರೆ ಜಗತ್ಕರ್ತವಾಗಿ ಅವನನ್ನು ಪ್ರೂವ್ ಮಾಡಬೇಕು ಅವರ ಅನುಮಾನದಿಂದ. ಅವನ ಜ್ಞಾನವೇ ನಿತ್ಯವಾಗದೆ ಹೋದರೆ ಸರ್ವಜ್ಞತ್ವ ಅನ್ನೋದು ನಿತ್ಯತ್ವ ಹೋಗ್ಬಿಡುತ್ತೆ. ಆಗ ಅವನಿಗೆ ಜಗತ್ತಿನ ಸೃಷ್ಟಿ ಮಾಡೋದು ಪ್ರೂವ್ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಈ ರೀತಿ ವಿರುದ್ಧವಾದ ಅವರೇ ಒಪ್ಕೊಂಡಿರುವಂಥ ವಿಷಯ ಅದು. ಅವರ ಮತದಲ್ಲಿ ನಾವು ಹೇಳ್ತಾರೆ ನಾವು ಒಪ್ಕೊಂಡಿದ್ದೀವಿ ಇದು. ಯಾಕೆ ಅಂದರೆ ಹೀಗೆ ನಾವು ಪ್ರೂವ್ ಮಾಡ್ತೀವಿ ಜಗತ್ ಸೃಷ್ಟಿಯನ್ನು, ಬೇರೆ ಎಲ್ಲ ಮಾಡೋಕ್ಕಾಗೋದಿಲ್ಲ. ಶಬ್ದದಿಂದ ಒಬ್ಬ ಆಪ್ತ ಹೇಳಿದ್ರೇ ಶಬ್ದ ಪ್ರಮಾಣ ಆಗುತ್ತೆ, ಇಲ್ಲೇ ಪ್ರಮಾಣ ಆಗೋದಿಲ್ಲ. ಹಾಗಿಲ್ಲದೆ ಹೋದರೆ ನೀವು ಪ್ರೂವ್ ಮಾಡೋಕ್ಕಾಗಲ್ಲ ಅಂತ ವಾದ ಮಾಡ್ತಾರೆ ತರ್ಕವನ್ನು. ಇದಕ್ಕೆಲ್ಲ ಬೇಕಾದಷ್ಟು ಉತ್ತರಗಳು ಕೊಡ್ತಾರೆ ಎಲ್ಲ ಗ್ರಂಥಗಳಲ್ಲಿ. ಇಲ್ಲಿಯೂ ಬೇಕಾದಷ್ಟು ವಾದಗಳು ಬರುತ್ತೆ. ಹೀಗೆ ಇನ್ನು ಮುಂದಿನ 9 ಶ್ಲೋಕಗಳೆಲ್ಲ ಈ ತರ್ಕಗಳ ವಿಷಯವೇ, ಈಶ್ವರ ಅನುಮಾನ ವಿಷಯವೇ ಬರೋದು. ಇನ್ನು 8-9 ಶ್ಲೋಕಗಳಲ್ಲಿ ಅವರಿಗೆ
ಸಕರ್ತೃಕತ್ವಂ ನ ಶರೀರಕರ್ತೃಕತ್ವಂ ಸಮ್ಮತಂ. ನ್ಯಾಯದರ್ಶನದಲ್ಲಿ ಶರೀರ ಇರುವಂತಹ ಕರ್ತ ಮಾಡಿದಾನೆ ಅನ್ನೋದು ಅವರು ಒಪ್ಕೊಳ್ಳೋದಿಲ್ಲ. ಯಾಕೆ ಅಂದರೆ ಕ್ಷಿತ್ಯಂತೆ ಕುರು ಸಕರ್ತೃಕಂ ಅಂತ ಹೇಳೋ ವಿಷಯದಲ್ಲಿ ಶರೀರವಿದ ಇದ್ದು ಮಾಡ್ತಾನೆ ಅನ್ನೋದು ಒಪ್ಕೊಳ್ಳಲ್ಲ ಅವರು. ಯಾಕೆಂದರೆ ಈಶ್ವರನಿಗೆ ಶರೀರವಿಲ್ಲ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಅವರು? ಕೃತಿಜನ್ಯತ್ವ ಮಾತ್ರಮೇವ, ಒಂದು ವ್ಯಾಪಾರಗಳಿಂದ ಸೃಷ್ಟಿ ಮಾಡ್ತಾನೆ ಅಷ್ಟೇ ಅವರು. ಶರೀರ ಬೇಕಾಗಿಲ್ಲ. ಕೃತಿ ಅಂದರೆ ವ್ಯಾಪಾರ, ವ್ಯಾಪಾರಗಳಿಂದ ಮಾಡ್ತಾನಷ್ಟೇ ಅವನು. ಅದಕ್ಕೆ ಶರೀರ ಬೇಕಾಗಿಲ್ಲ, ಅವನ ಸಂಕಲ್ಪದಿಂದಲೇ ಮಾಡ್ತಾನೆ ಅಂದರು. ಮನಸ್ಸು ಒಂದಿದ್ರೆ ಸಾಕು, ಶರೀರ ಯಾಕೆ ಬೇಕು? ಅದನ್ನು ಹೇಳ್ತಾರೆ ಅವರು. ಅತಃ ಕ್ಷಿತ್ಯಾಧಿಕಂ ಯದಿ ಯತ್ನಜನ್ಯಂ ಸ್ಯಾತ್ ತದಾ ಘಟಾಧಿವತ್ ಸ್ಯಾತ್ ಇತ್ಯೇವ ಆಪಾದನಂ ಕರ್ತವ್ಯ. ಅದನ್ನ ನಾವು, ಅವ್ರು ಹೇಳ್ತಾರೆ ನಮಗೆ, ನೀವು ಆಕ್ಷೇಪ ಮಾಡಬೇಕಾದ್ರೆ ನಮ್ಮ ಮೇಲೆ, ಪ್ರಯತ್ನ ಮಾಡಿ ಒಂದನ್ನು ಸೃಷ್ಟಿ ಮಾಡಬೇಕಾದ್ರೆ ಆಗ ಘಟಾದಿಗಳಂತೆ ಆಗುತ್ತೆ, ಅಷ್ಟು ಮಾತ್ರ ಹೇಳಿ. ಅದೇನು ಮಾಡಿದ? ಕುಂಬಾರನ ವ್ಯಾಪಾರಗಳಿಂದ ಘಟ ಉಂಟಾಯಿತು. ಕುಂಬಾರನ ಶರೀರವೋ ಕರ್ಮವೋ ಅದೆಲ್ಲ ಅಲ್ಲಿ ನಮಗೆ ಬೇಕಾಗಿಲ್ಲ. ಅವನು ಮಾಡಿದ ವ್ಯಾಪಾರಗಳಿಂದ ತಾನೇ ಘಟ ಉತ್ಪನ್ನವಾದದ್ದು. ಆ ರೀತಿ ಒಂದು ವ್ಯಾಪಾರ ಇದ್ರೆ ಸಾಕು. ಇಲ್ಲಿ ಜಗ ಸೃಷ್ಟಿ ಮಾಡೋಕ್ಕೆ ಈಶ್ವರನಿಗೆ ಶರೀರ ಎಲ್ಲ ಹಾಕಬೇಕು, ಕರ್ಮ ಎಲ್ಲ ಹಾಕಬೇಕು? ಈ ರೀತಿ ಪ್ರಶ್ನೆ ಮಾಡ್ತಾರೆ ಪ್ರತಿತರ್ಕ. ಅವ್ರು ಮಾಡೋ ಪ್ರಶ್ನೆ ಇದು. ಯಾಕೆಂದ್ರೆ ಈಶ್ವರನಿಗೆ ಶರೀರ ಒಪ್ಕೊಳ್ಳೋದಿಲ್ಲ ಅವರು. ಅದು ಈ ರೀತಿ ವ್ಯಾಪಾರ ಒಂದು ಕೃತಿಜನ್ಯತ್ವಂ ಅಂತ ಅದುವೇ ಅವ್ರು ಹೇಳೋದು. ಕೃತಿಜನ್ಯತ್ವ ಮಾತ್ರಮೇವಾ ಅವರಿಗೆ ಇಷ್ಟವಾಗುತ್ತೆ ಅದು. ತರ್ಕೆ ಆಪಾದ್ಯಸ್ಯ ಪರ ಅನಿಷ್ಟತ್ವ ಅವಶ್ಯಕ. ತರ್ಕ ಮಾಡುವಾಗ ಅವರಿಗೆ ಯಾವುದು ಇಷ್ಟವಿಲ್ಲೋ ಅದನ್ನೇ ಹೇಳಬೇಕು ನಾವು. ಪ್ರಕೃತಿ ತದ್ ಅಭಾವಾತ್ ಇತಿ ಇದಮಾಪಾದನಂ ಅಯುಕ್ತಂ. ಇದು ನೀವು ಹೇಳ್ಕೊಳ್ಳೋ ಆಪಾದನೆ ಸರಿ ಇಲ್ಲ. ಯಾಕೆ ಅಂದರೆ ವ್ಯಾಪಾರಗಳಿದ್ರೆ ಸಾಕು, ಶರೀರ ಕರ್ಮ ಎಲ್ಲ ಹಾಕಬೇಕು. ಆದ್ದರಿಂದ ನೀವು ಹೇಳುವಂತಹ ಕರ್ಮವಶ್ಯನಾದವನೇ ಈಶ್ವರ ಇಲ್ಲಿ ಸಿದ್ಧಿಸ್ತಾನೆ ಜಗತ್ ಸೃಷ್ಟಿಗೆ. ಘಟ್ಟದಲ್ಲಿ ಮಾಡುವನು ಕುಂಬಾರ ಕರ್ಮವಶ್ಯ, ಇವನು ಕರ್ಮವಶ್ಯ ಅಂತ ಹೇಳೋದು ಸರಿ ಇಲ್ಲ. ಯಾಕೆಂದರೆ ಅಲ್ಲಿ ಕರ್ಮ ಶರೀರ ಎಲ್ಲ ಮುಖ್ಯವಲ್ಲ, ವ್ಯಾಪಾರದಿಂದ ತಾನೇ ಮಾಡಿರೋದು. ಆ ವ್ಯಾಪಾರವನ್ನು ಈಶ್ವರನ್ನು ಮಾಡಬಹುದು. ಆದ್ದರಿಂದ ಸರಿ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ ಈಗ. ತದ್ ಅನುಪಗಮನೆ ಇತ್ಯಾದಿ ತಸ್ಯ ಉಕ್ತಸ್ಯ ಆಪಾದನಸ್ಯ ಅನಂಗೀಕಾರೆ ಕ್ವಚಿತ್ ಕುತ್ರಾಪಿ ಪ್ರಸಂಗ ತರ್ಕ ನ ಭವೇತ್. ಈ ರೀತಿ ನೀವು ಆಕಾರ ವಿಶಿಷ್ಟತ್ವವನ್ನು ಒಪ್ಕೊಳ್ಳದೆ ಹೋದರೆ ಯಾವ ಅನುಮಾನವೂ ಸಿದ್ಧಿಸೋದಿಲ್ಲ. ಎಲ್ಲ ಅನುಮಾನದಲ್ಲಿಯೂ ಯಾರು ಏನು ಬೇಕಾದರೂ ಹೇಳ್ಕೊಂಡ್ರು ಅದು ಪ್ರಮಾಣವಾಗಿಬಿಡ್ಬೇಕು. ಅವಾಗ ಯಾರು ಏನು ಅನುಮಾನ ಹೇಳಿದ್ರು ಪ್ರಮಾಣವಾಗಬೇಕು. ಆವಾಗ ಪಕ್ಷಕ್ಕೂ ದೃಷ್ಟಾಂತಕ್ಕೂ ಸಂಬಂಧವೇ ಇರೋದಿಲ್ಲ. ದೃಷ್ಟಾಂತದಲ್ಲಿ ಹೇಳಿರುವ ಆಕಾರ ಎಲ್ಲ ಪಕ್ಷದಲ್ಲಿ ಇರಬೇಕಾಗಿಲ್ಲ, ಯಾವುದಾದ್ರೂ ಒಂದಿದ್ರೆ ಸಾಕು. ಹೀಗೆಲ್ಲ ನೀವು ಹೇಳಿದ್ರೆ ಯಾರು ಏನು ಅನುಮಾನ ಬೇಕಾದರೂ ಪ್ರಯೋಗ ಮಾಡಿ ಏನು ಬೇಕಾದರೂ ಪ್ರೂವ್ ಮಾಡ್ಬೋದು. ಆದ್ದರಿಂದ ತರ್ಕಕ್ಕೆ ಪ್ರಸಂಗವೇ ಇರೋದಿಲ್ಲ ಅಲ್ಲಿ ಅಂತ ಇಲ್ಲಿ ದೇಶಿಕರು ಹೇಳ್ತಾ ಇದ್ದಾರೆ. ಪರಸಮ್ಮತ ಸಾಧ್ಯ ಸ್ವರೂಪಮಾದಾಯೈವ ತರ್ಕ ಪ್ರಸಂಜನೀಯ ಇತಿ ಯದಿ ಕುತ್ರಾಪಿ ತರ್ಕ ಪ್ರಯೋಗ ನ ಕೇನಾಪಿ ಕರ್ತುಂ ಶಕ್ಯಂ. ನೀವು ಹೇಳೋದು ಸಾಧ್ಯ ಸ್ವರೂಪವನ್ನು ಆಗಲೇ ಅಕರ್ಮವಶನಾದ ಈಶ್ವರ, ಶರೀರವಿಲ್ಲದ ಈಶ್ವರನೇ ಸಾಧ್ಯ. ಅದನ್ನು ಇಟ್ಕೊಂಡೇ ನೀವು ಅದನ್ನು ಮೊದಲು ತಳ್ಳಿ ಹಾಕಿ ತರ್ಕದಲ್ಲಿ, ನಿಮ್ಮ ತರ್ಕದಲ್ಲಿ ಅಂತ ಹೇಳಿದ್ರೆ ನೀವು ಕೊಡುವ ದೃಷ್ಟಾಂತಕ್ಕೆ ಅನುಗುಣವಾಗಿ ಇಲ್ಲದೆ ಇರುವಂತಹ ಸಾಧ್ಯವಾಯ್ತದು. ಆದ್ದರಿಂದ ಈ ರೀತಿ ನಾವು ದೃಷ್ಟಾಂತಕ್ಕೂ ಸಾಧ್ಯಕ್ಕೂ ಏನು ಸಂಬಂಧ ಇಲ್ಲದೆ ಇರೋ ಹಾಗೆ ಅನುಮಾನಗಳನ್ನೆಲ್ಲ ಪ್ರಯೋಗ ಮಾಡಿದ್ರೆ ಏನು ಬೇಕಾದರೂ ಅನುಮಾನ ಯಾರು ಬೇಕಾದರೂ ಮಾಡ್ಬೋದು. ಯಾರು ಯಾವುದನ್ನು ತಳ್ಳಿ ಹಾಕೋಕ್ಕಾಗೋದಿಲ್ಲ. ಅದರಲ್ಲಿ ಆ ತರ್ಕ ಪ್ರಯೋಗವೇ ಸಾಧ್ಯವಿಲ್ಲ. ಆದ್ದರಿಂದ ಸಾಧ್ಯವೇ ಇಲ್ಲಿ ವಿವಾದಗ್ರಸ್ತವಾಗಿರೋದು. ತತ್ ಪ್ರತಿಪಾದಿನ ನ ಅಂಗೀಕರ್ತು ಶಕ್ಯಂ. ವಿವಾದಗ್ರಸ್ತವಾದು, ವಿವಾದಕ್ಕೊಳಗಾಗಿರೋದು ಈಶ್ವರನ ಸ್ವರೂಪ. ಅದುವೇ ಇಲ್ಲಿದೆ ಪ್ರತಿತರ್ಕದಲ್ಲಿ ನಾವು ಇದು ಮಾಡಿಸ್ತೀವಿ. ಈಶ್ವರನ ಸ್ವರೂಪಕ್ಕೆ ನೀವು ಘಟಕರ್ತ ಅವನ ವಿಶಿಷ್ಟಾಕಾರವನ್ನೆಲ್ಲ ಬಿಟ್ಬಿಟ್ಟು ನೀವು ಪ್ರೂವ್ ಮಾಡಿ ಅಂತ ಹೇಳಿದ್ರೆ ಯಾವ ತರ್ಕ ಬೇಕಾದರೂ ಹೇಗೆ ಬೇಕಾದರೂ ಮಾಡ್ಬೋದು, ಯಾರು ಬೇಕಾದರೆ. ಇದು ಅಂಗೀಕ್ರಿಯತೆ ತರ್ಹಿ ವಿವಾದ ಏವನ ಸ್ಯಾತ್ ತತಶ್ಚ ತರ್ಕ ಪ್ರಯೋಗಸ್ಯ ಕ್ವಾ ಅವಕಾಶ. ಆದ್ದರಿಂದ ನೀವು ಹೇಳೋದು ನಾವು ಒಪ್ಕೊಂಡ್ರೆ ಅವಾಗ ನಾವು ತರ್ಕನೇ ಮಾಡಬೇಕಾಗಿಲ್ಲ. ಪ್ರತಿ ತರ್ಕ ಏನು ಬೇಕಾದರೂ ಮಾಡ್ಕೋಬಹುದು. ಕ್ಷಿತ್ಯಂಕುರಾಧಿಕಂ ಯದಿ ಸಕರ್ತಕಂ ಸ್ಯಾತ್ ತರ್ಹಿ ಶರೀರಜನ್ಯಂ ಸ್ಯಾತ್ ಇತಿ ಪ್ರಸಂಜನಂ ಯುಜ್ಯತೆ ಏವ. ಆದ್ದರಿಂದ ನಾವು ಇದನ್ನು ಮಾಡೋದು ಸರಿಯಾಗೇ ಇದೆ. ಶರೀರಜನ್ಯವಾದವನಿಂದಲೇ ಮಾಡಬೇಕು, ಮಾಡೋಕ್ಕೆ ಸಾಧ್ಯ ಅಂತಾನೆ ಹೇಳಬೇಕು ನೀವು ತರ್ಕದಲ್ಲಿ. ಯತ್ರ ಸಕರ್ತಕತ್ವ ಘಟಾದವ ದೃಷ್ಟಾಂತೆ ಶರೀರಜನ್ಯತ್ವಮೇವ ದೃಶ್ಯತೆ ಅತಃ ತೇನೈವ ದೃಷ್ಟಾಂತೇನ ಕ್ಷಿತ್ಯಂಕುರಾದೇಹ ಶರೀರಜನ್ಯತ್ವಂ ಸಿದ್ಧೇತ್ ತತಶ್ಚ ಕರ್ಮಪರಿಷ್ಯತ್ವಮಪಿ ಈಶ್ವರ ಸಿದ್ಧೇರಿತಿ ನ ಉಕ್ತೇನ ಅನುಮಾನೇನ ಈಶ್ವರ ಸಿದ್ಧಿ. ಆದ್ದರಿಂದ ನೀವು ಹೇಳೋದು
ಅನುಮಾನವು ಸರಿ ಇಲ್ಲ ಅಂತ ಹೇಳಿ ಅದಕ್ಕೆ ಮೇಲೆ ಅದಕ್ಕೆ ಉದಾಹರಣೆ ಏನು ಕೊಡ್ತಾರೆ ಪರತೋವಂದಿ ಅನ್ನೋದರಲ್ಲಿ ಮುಂದೆ ಇದು ವಿವರಿಸ್ತಾರೆ ಇದನ್ನೆಲ್ಲ ವಿಸ್ತಾರವಾಗಿ. ಇದರಲ್ಲಿ ತುಂಬಾ ವಿಸ್ತಾರವಾಗಿ ವಿವರವಾಗಿ ಹೇಳ್ತಾರೆ ಆಚಾರ್ಯರು. ತರ್ಕದ ವಿಷಯದಲ್ಲಿ ಬೇಕಾದಷ್ಟು ತರ್ಕ ಪ್ರತಿತರ್ಕಗಳು ಅವ್ರು ಮಾಡುವ ಅನುಮಾನಗಳು ಬಲವಾಗಿದೆ. ಇನ್ನೂ 9 ಶ್ಲೋಕದಲ್ಲಿ ಬರುತ್ತೆ ಈ ರೀತಿಯ ಅನುಮಾನಗಳು. ಈಶ್ವರ ಅನುಮಾನ ಸ್ಥಾಪನೆ ಮಾಡೋದು ಅದು ಒಂದು ಮುಖ್ಯವಾದ ವಿಷಯ. ಅದನ್ನು ನಾಯಕ ಸರದಲ್ಲಿ ಮೊದಲು ಇದನ್ನೆಲ್ಲ ದೇಶಕ್ಕೆ ವಿಚಾರ ಮಾಡ್ತಾರೆ. ಅದನ್ನ ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ನಮಸ್ಕಾರಗಳು. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ಶ್ರೀಕೃಷ್ಣ ಪ್ರಣಮಸ್ತು.